ಸಾಕಷ್ಟು ಹೆಸರು ಮಾಡಿದ್ರು. ಎಂತಿಂತವ್ರು ಎದೆ ನಡಗಿಸಿದ್ರಪ್ಪ ಅಂತಂದ್ರ ಏತನ್ ಶಿವಶಿಂಪಿ ಅವರಪ್ಪ ಅಂತಂದ್ರ ಅಪ್ಪೋ ಅನ್ನಂತ ಪರಿಸ್ಥಿತಿಗೆ ಬಂದ್ ನಿಂತ್ಬಿಟ್ರು. ಫ್ಯಾಮಿಲಿನೇ ಒಂದ್ ಏನಪ್ಪಾ ಅಂತಂದ್ರ ಈ ಸಮಾಜಮುಖಿ ಕೆಲಸ ಮಾಡಕ್ ಉಟ್ಕೊಂಡದಂತ ಹೇಳಿದ್ರು ತಪ್ಪಾಗ್ಲಕ್ಕಿಲ್ಲ. ಮಾನವೀಯತೆಗೆ ಇನ್ನೊಂದು ಹೆಸರು ಅಂದ್ರೆ ಶಿವಶಿವಂಪಿ ಅವ್ರ ಮನೆತನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ದುಡ್ಡಿಗಾಗಿ ಜೀವನವನ್ನು ಸಾಗಿಸುವಂತ ಮನೆತನ ಅವ್ರದಲ್ಲ. ಸಮಾಜಕ್ಕಾಗಿ, ಸಮಾಜದ ತುಡಿತಕ್ಕಾಗಿ, ಬಡವರಿಗಾಗಿ, ನಿರ್ಗತಿಕರಿಗಾಗಿ ಸೇವೆ ಮಾಡುವಂತ ಮನೋಭಾವನೆ ಚೇತನ್ ಶಿವಶಿವಂಪಿ ಅವ್ರ ಮನೆತನ ಅಂತ ನಾನು ಬಹಳಷ್ಟು ಹೆಮ್ಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿವಶಿಂಪಿ ಮನೆತನ ಅಂದ್ರ ಒಂದ್ ಒಳ್ಳೆ ಮನೆತನ ಅದ. ಅವ್ರ ತಾಯಿಯವರಾಗ್ಲಿ, ಅವ್ರ ತಂದೆಯವರಾಗ್ಲಿ, ಅವ್ರ ಹೆಸರನ್ನು ಇವ್ರು ತಾವು ಅಚ್ಚುಕಟ್ಟಾಗಿ ಅವ್ರು ನಡೆಸ್ಕೊಡತ್ತಾರ. ಮನುಷ್ಯರತಕ್ಕಂತ ವ್ಯಕ್ತಿ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಒಬ್ಬ ವ್ಯಕ್ತಿನ ನಂಬಿದ ಅಂದ್ರ ಆ ಮನುಷ್ಯನಿಗಾಗಿ ತನ್ನ ಜೀವನ ಕೊಡ್ಲಿಕ್ಕೂ ಕೂಡ ಹಿಂಜರಿತಕ್ಕಂತ ಸ್ನೇಹಿತ. ಸಮಾಜದಲ್ಲಿ ಅವ್ರ ತಾಯಿಯವರು ಕೂಡ ಒಬ್ರು ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಸಾವಿರಾರು ಜನ ಮಕ್ಕಳಿಗೆ, ನನ್ನನ್ನು ಹಿಡಿದು ಸಾವಿರಾರು ಜನ ಮಕ್ಕಳಿಗೆ ಅವರು ಶಿಕ್ಷಣವನ್ನು ಕೊಡಿಸಿದ್ದಾರೆ. ಆ ಶಿಕ್ಷಣ ಇವತ್ತು ಅವ್ರ ತಾಯಿಯವರು ಸಾವಿರಾರು ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಕ್ಕಂತೂ ಅದು ಇವತ್ತು ಅವರು ಇಲ್ಲಿ ಸಮಾಜದಲ್ಲಿ ಒಂದು ಪ್ರತಿಭೆಗಳಾಗಿ ಬೆಳೆದಾರೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದ. ನಾಗರಾಜ್ ಅವರು ಸ್ನೇಹಿತರಿಗೆ ಯಾವುದೇ ಒಂದು ಸಮಯ ನೋಡಲ್ಲ ಅಥವಾ ಏನೇ ಒಂದು ಕಾರಣ ನೋಡಲ್ಲ. ಯಾರ ಕಷ್ಟದಲ್ಲಿದ್ರು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಕೊಡೋದು, ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡೋದಂದ್ರೆ ಅದ್ರ ಎಲ್ಲಾ ಸ್ನೇಹಿತರಲ್ಲಿ ಮುಂದಾಗಿರೋನೇ ನಮ್ಮ ನಾಗರಾಜು. ಇವ್ರದೇ ಆದ ಒಂದು ಎಂಪೈರ್ ಅನ್ನೋರು ಕಟ್ಟಿದ್ರು ಬೆಂಗಳೂರಲ್ಲಿ. ಸುಮಾರು 1.5-2 ಕೋಟಿ ಅಷ್ಟು ಇಂಡಸ್ಟ್ರಿಯಲ್ ಅನ್ನು ಒಂದು ಡೆವಲಪ್ ಮಾಡಿದ್ರು. ಸೊಸೈಟಿಗೆ ಹೆಲ್ಪ್ ಆಗಬೇಕು, ಜೀವನನೂ ನಡಿಬೇಕು. ಜನರಿಗೆ ಮಾತ್ರ 100% ಹೆಲ್ಪ್ ಮಾಡ್ತಾರೆ. ಯಾರೇ ರೈತರ ಕಷ್ಟ ಅಂತ ಬಂದಾಗ 100% ಹೆಲ್ಪ್ ಮಾಡ್ತಾರೆ. ಟೈಮ್ ಅಂತಾರಲ್ಲ, ಟೈಮಲ್ಲಿ ಟೈಮಲ್ಲಿ ಪೀಕಲ್ಲಿ ಹೋಗಿದ್ದಾರೆ, ಮತ್ತೆ ಹೊಳ್ಳಿ ಡೌನ್ ಬಂದಿದ್ದಾರೆ, ಮತ್ತೆ ಅಪ್ ಹಿಂಗೆ ಹೋಗ್ತಾನೆ ಇರ್ತಾರೆ. ಹೋಗ್ಬೇಕು ಅಂತಾನು ಬಯಸ್ತೇನೆ. ಆಮೇಲೆ ಹೋಗ್ತೀವಿ ಅಂತ ಕಾನ್ಫಿಡೆನ್ಸ್ ಇಲ್ಲ. ಹೇಳ್ಬೇಕಂದ್ರೆ ನಾನು ಮೊದಲು ಒಬ್ಬಂಟಿಗನಾಗಿದ್ದೆ. ಭೂಮಿ ಮೇಲೆ ಮನುಷ್ಯರಾಗಿ ಬಂದಿದ್ದೀವಿ. ಒಂದು ನಮ್ಮ ಕೊಡುಗೆಯನ್ನ ಕೊಟ್ಟೆ ನಾವು ಹೋಗ್ಬೇಕು ಅನ್ನುವಂತ ಮನಸ್ಥಿತಿ ಹೊಂದಿರೋ ನಾನು. ಅವತ್ತು ನನ್ನ ತಂದೆಯವರು ನಿಧನರಾದ್ರು. ಅವ್ರ ಮಣ್ಣಿಗೆ ಸೇರಿದಂತ ಜನನ್ ನೋಡಿ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗೋಗ್ಬಿಡ್ತು. ನಾನು ಒಬ್ಬಂಟಿಗ ಅಲ್ಲ, ನನ್ನ ಜೊತೆ ಇಷ್ಟೊಂದು ಜನ ಇದ್ದಾರೆ. ಒಂದು ಜನರನ್ನ ನಾನು ಸಂಪಾದಿಸಿರೋದು ಒಂದು ಒಳ್ಳೆ ವ್ಯಕ್ತಿತ್ವದಿಂದ ಅಂತ ಅವತ್ತು ಗೊತ್ತಾಗಿದ್ದು. ಎಲ್ರು ಜನ ಅನ್ಕೋತಾ ಇದ್ರು, ಈ ನ್ಯೂಸ್ ಮಾಡಕ್ಕೆ ಯಾರ ಹತ್ರ ದುಡ್ಡು ತಗೊಳಲ್ಲ, ಏನು ಹೊರಗಿಂದ ಏನು ಮಾಡಲ್ಲ, ಇವನ್ ಮನೆ ಸಾಗೋದಾದ್ರೆ ಹೆಂಗೆ? ನನ್ ಮನೆ ಸಾಗಕ್ಕೆ ನಮ್ಮ ಅಣ್ಣ ನನಗೆ ಬ್ಯಾಕ್ ಬೋನ್ ಆಗಿದ್ದ. ನಾನು ಯಾವಾಗಲೇ ನನಗೆ ಇಷ್ಟು ಪೇಮೆಂಟ್ ಬೇಕು ಅಂದ್ರೆ ಸಾಕು, ಅವ್ರ ಫ್ರೆಂಡ್ಸ್ ಹತ್ರನೋ ಇವ್ರ ಹತ್ರನೋ ಕೊಟ್ಟು ಕಳಿಸ್ಬಿಡೋನು. ನೀನು ಸಮಾಜದಲ್ಲಿ ಸಾಕಷ್ಟು ಪ್ರಾಣಿಗಳು, ಪಕ್ಷಿಗಳಿದೆ. ದೇವ್ರು ನಮ್ಮನ್ನ ಮನುಷ್ಯ ಅಂತ ಮಾಡಿದ್ದಾನೆ. 2 ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ, 2 ಒಳ್ಳೆ ಕಿವಿಗಳನ್ನು ಕೊಟ್ಟಿದ್ದಾನೆ, 2 ಒಳ್ಳೆ ಕೈಗಳನ್ನು ಕೊಟ್ಟಿದ್ದಾನೆ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟೊಂದು ಜನರ ಸೇವೆ ಮಾಡಿ ಜನರ ಮನಸ್ಸಲ್ಲಿ ಬೆರೆಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಎಲ್ಲರೂ ಒಳ್ಳೆ ವ್ಯಕ್ತಿಗಳಿಗೆ ನಿಜವಾದ ಜನ ಹಚ್ಕೋತಾರೆ ಅನ್ನೋದಕ್ಕೆ ಉದಾಹರಣೆನೇ ನಾನು. ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ರೆ, ಯಾವುದೇ ದುಷ್ಟ ಮನೋಭಾವನೆ ಇಲ್ಲದೆ ಇರೋದು ಸಮಾಜಕ್ಕೆ ಕೊಡುಗೆ ಕೊಟ್ರೆ ಯಾರು ನಮ್ಮನ್ನ ಬಿಡಲ್ಲ. ನಮ್ ಬ್ರದರ್ ಬಂದ್ಮೇಲೆ ನನಗೆ ಒಂದು ಆನೆ ಬಲ ಬಂದಂಗೆ ಆಗ್ಬಿಡ್ತು. ಅಂದ್ರೆ ಏನ್ ಬೇಕಾದ್ರೂ ಮಾಡಿಬಿಡ್ಬೋದು, ಇನ್ನ ಜಗತ್ತೇ ನನ್ನ ಕೈಗೆ ಬಂದ್ಬಿಡ್ತು ಅನ್ನೋ ನನಗೆ ಫೀಲ್ ಆಗೋಯ್ತು. ಜನಕ್ಕೆ ಸೇವೆ ಕೊಟ್ರೆ, ಜನರ ಆಶೀರ್ವಾದ ಸಿಕ್ಕರೆ ನಾವು ಎತ್ತರ ಮಟ್ಟಕ್ಕೆ 100ಕ್ಕೆ 100 ಬೆಳಿತೀವಿ. ನಾವು ಇವತ್ತು ಒಂದು ಅರ್ಧ ರೊಟ್ಟಿನೇ ತಿನ್ಬೋದು ನಾವು, ಆದ್ರೆ ಜನರ ಆಶೀರ್ವಾದ ಇದ್ರೆ ಮುಂದೆ ನಾವು ಹೋಳಿಗೆ ತಿನ್ನೋ ಮಟ್ಟಕ್ಕೆ ಬೆಳಿತೀವಿ ಅನ್ನೋದಕ್ಕೆ ನಾನು ಉದಾಹರಣೆನೇ ನಾನೇ ಇದ್ದೀನಿ. ನನಗೇನೋ ದುಡ್ಡಿನ ಮೇಲೆ ನನಗೆ ವ್ಯಾಮೋಹನೇ ಇಲ್ಲ, ಅದು ಇನ್ನುವರೆಗೂ ಬರ್ತಾ ಇಲ್ಲ. ಅದು ಎಲ್ಲರೂ ನಾನು ಯಾಕೆ ಬೇಡ ಅಂತೀನಿ ಅಂದ್ರೆ, ಇವತ್ತು ನೀವು ಶ್ರೀಮಂತರು ಇದ್ದೀರಾ, ಇವತ್ತೇನೋ ಒಂದು ನಾವು ನ್ಯೂಸ್ ಮಾಡಿದ್ರೆ ಇನ್ನೂ ಒಂದು 500,000 ರೂಪಾಯಿ ಕೊಡ್ತೀರಾ. ಪಾಪ ನೆಕ್ಸ್ಟ್ ಯಾವ್ದೋ ಒಂದು ಬಡವ ಬರ್ತಾನೆ, ಅವನದು ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಅವನು ಪ್ರೆಸ್ ಮೀಟ್ ಮಾಡ್ತಾನೆ, ಅವನಿಗೆ ಬೇರೆದವರು ದುಡ್ಡು ಕೊಟ್ಟರೆ ನ್ಯೂಸ್ ಮಾಡೋದು ಅಂತ ಗೊತ್ತಾಗ್ಬಿಟ್ರೆ ಅವನ್ ದುಡ್ಡು ಕೊಡೋದು ಎಲ್ಲಿಂದ? ಪಾಪ ಇದು ನನಗೆ ಇದು ಆಗ್ಬಾರ್ದು, ಈ ಸಿಸ್ಟಮ್ ಎಲ್ಲ ಬರಬಾರ್ದು. ನ್ಯೂಸ್ ಅಂದ್ರೆ ನಾವು ಪತ್ರಿಕಾ ವೃತ್ತಿಯನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಈ ತರ ಇತ್ತು, ದುಡ್ಡು ತಗೊಂಡ್ರೆ ಅವಾಗ ಏನ್ ಹೇಳಿದ್ರು ನಾನು ಕೇಳೋ ಸ್ಥಿತಿಲಿ ಇಲ್ಲ. ಈಗ ನನ್ ಕೇಳಕ್ ಇಷ್ಟ ಆಗಲ್ಲ, ಯಾಕಂದ್ರೆ ದುಡ್ಡು ಅಂತ ಬಂದ್ರೆ ಒಂದ್ ಸ್ವಲ್ಪ ನಾನು 1-2 ಸ್ಟೆಪ್ ಹಿಂದೆ. ನನಗೆ ದುಡ್ಡು ಬಿಟ್ಟು ಬೇರೆ ಏನಾದ್ರು ಇಂಥ ಆಫೀಸರ್ ಹಿಂಗ್ ತಪ್ಪು ಮಾಡಿದಾನೆ, ಅವನಿಗೆ ಕರೆಕ್ಟ್ ಆಗಿ ಆಕ್ಷನ್ ಮಾಡ್ಬೇಕು, ಆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬನ್ರಿ ಎಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ. ಆಕ್ಷನ್ ತಪ್ಪು ಯಾರು ಮಾಡಿದಾರೆ ಅವ್ರು ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು. ಇದನ್ನ ನಾನು ಸಿದ್ಧಾಂತ ಇದು. ಇವನ್ ತಪ್ಪು ಮಾಡಿದಾನೆ, ಒಂದ್ಸರಿ ಬಿಟ್ಟು ಬಿಡೋಣ, ಕ್ಷಮಿಸ್ಬಿಡೋಣ. ಕ್ಷಮೆ ಅನ್ನೋ ಪದಕ್ಕೆ ನನಗೆ ಅರ್ಥನೇ ಗೊತ್ತಿಲ್ಲ. ಕ್ಷಮೆ ನನ್ನ ಹತ್ರ ಯಾರಿಗೂ ನಾನು ಕೇಳೋದಿಲ್ಲ, ಕ್ಷಮೆ ನಾನು ಕೇಳೋದಿಲ್ಲ. ನನ್ನ ಹತ್ರ ಕ್ಷಮೆ ಬಂದವರೆಗೆ ನಾನು ಕ್ಷಮ ಮಾಡೋದೇ ಇಲ್ಲ. ನಾನು ಆ ತರ ನಂದು ಒಂದು ಏನೋ ಸಿದ್ಧಾಂತನೇ ಹಂಗಿದೆ, ಹಂಗೆ ಬದುಕ್ಬಿಟ್ಟಿದ್ದೀನಿ. ನನಗೆ ಮಾಸಪತ್ರಿಕೆ ತೆಗಿಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಮಾಸಪತ್ರಿಕೆ ತೆಗಿಯಕ್ಕೆ ಏನ್ ಸಪೋರ್ಟ್ ಬೇಕು ನಾವೆಲ್ಲ ಸ್ನೇಹಿತರು ಸೇರಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಗೆ ಜೀವನದಲ್ಲಿ ಬದುಕಕ್ಕೆ ದುಡ್ಡೇ ಮುಖ್ಯ ಅಲ್ಲ. ನಮ್ ಬ್ರದರ್ ಸೇರಿ ಎಲ್ರಿಗೂ ಹೇಳ್ತೀನಿ, ದುಡ್ಡೇ ಮುಖ್ಯ ಅಲ್ಲ. ಹೊಟ್ಟೆ ಹಸಿವಾದ್ರೆ
500 ನೋಟ್ ಇದೆ ಕಿಸ್ದಲ್ಲಿ, ನೀವು ತಿಂದ್ರೆ ಹೊಟ್ಟೆ ತುಂಬಲ್ಲ. 500 ರೂಪಾಯಿ ನೋಟಲ್ಲಿ 20 ರೂಪಾಯಿ ರೈಸ್ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬುತ್ತೆ ಹೊರತು 500 ರೂಪಾಯಿ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬಲ್ಲ. ಯಾರು ನೀವು ದುಡ್ಡಿಗಾಗಿ ಜಾಸ್ತಿ ಅಂದ್ರೆ ಬದುಕಕ್ಕೆ ದುಡ್ಡು ಬೇಕು, ಎಷ್ಟು ಬೇಕು ನಮ್ಮ ಕೆಲ್ಸಕ್ಕೆ ಎಷ್ಟಿದೆ ಅಷ್ಟು ತಗೊಳ್ಳೋಣ, ಹೆಚ್ಚಿನ ದುಡ್ಡಿಗೆ ಆಸೆಪಟ್ಟು ಏನನ್ನೋ ಆಗಿ ಅದನ್ನ ತಗೊಂಡೋಗಿ ಎಲ್ಲೋ ಹಾಸ್ಪಿಟಲ್ಗೆ ಹಾಕಿ ಅದೆಲ್ಲ ಬೇಡ. ನನಗೆ ನಾನು ಹುಟ್ಟಿದಾಗಿಂದ 39ನೇ ವಯಸ್ಸರೆಗೂ ಈ ತರ ಬರ್ತಡೇ ನಾನು ಸೆಲೆಬ್ರೇಷನ್ ಮಾಡಿಲ್ಲ. ದುಡ್ಡಿನ ವಿಷಯದಲ್ಲಿ ಇದಕ್ಕಿಂತ ನಾವು ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದೆ ಮಿನಿಮಮ್ 2.5 ಇಂದ 5 ಲಕ್ಷದವರೆಗೂ ನಾನು ಖರ್ಚು ಮಾಡ್ತಾ ಇದ್ವಿ. ಆದ್ರೆ ಈ ಮಾನವೀಯತೆ ಅಂದ್ರೆ ಏನು, ದುಡ್ಡು ಅಂದ್ರೆ ಏನು ಅಂತ ನನಗೆ ಗೊತ್ತಾಗಿದ್ದೆ ಮಧ್ಯಬೇಳದಲ್ಲಿ. ಕೊರೋನಾ ಟೈಮಲ್ಲಿ ಸಡನ್ ಆಗಿ ಇಲ್ಲಿ ಬಂದ್ಮೇಲೆ ನಾನೊಂಥರ ಸೂಸೈಡ್ ಮಾಡ್ಕೊಂಡು ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ. ತಿಂಗಳಿಗೆ 20 ರಿಂದ 30 ಲಕ್ಷ ನನ್ನ ಕೈಯಲ್ಲಿ ಓಡಾಡ್ತಾ ಇತ್ತು. ನಾನು ಇಲ್ಲಿ ಏನ್ ಮಾಡ್ಬೇಕು, ನನ್ನ ತಕ್ಕ ಯಾವ್ದು ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ, ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟೆ. ಬ್ರದರ್ ಅನ್ನೋಕಿನ ಅವನು ಒಂಥರ ಅವನೇ ನಮ್ಮ ಅಣ್ಣ ಇದ್ದಂಗೆ, ನಮ್ಗೆಲ್ಲ ದಾರಿ ತೋರಿಸೋದು, ಹೇಳೋದು ಈ ತರ ಮಾಡಬೇಡ ಈ ತರ ಮಾಡಬೇಡ. ನಾನು ಟಿಲ್ ಡೇಟ್ವರೆಗೂ ನಮ್ಗೆ ದುಡ್ಡೇ ಪ್ರಪಂಚ ಅನ್ಕೊಂಡು ದುಡ್ಡು ಮಾಡ್ಬೇಕು ಅಂತಾನೆ ಹಿಂದೆ ಬಿದ್ದಾಗೆಲ್ಲ ಅವನು ನಮ್ಮ ಮುಂದೆ ಹೋಗ್ಬೇಕಾದ್ರೆ ಹಿಡಿದು ಹೇಳೋದು, ದುಡ್ಡು ನಮಗ್ ಬರ್ದಂಗ್ ಮಾಡಿ, ನಮಗ್ ದುಡ್ಡು ಬರೋ ಜಾಗಗಳಲ್ಲಿ ಇದ್ರು ಅಲ್ಲಿ ಹೋಗ್ಬೇಡ, ಇದು ಹಿಂಗೆ ಮಾಡು, ಇದೇ ಕರೆಕ್ಟ್ ಅಂತ ಹೇಳಿ ನನಗೆ ಬೈತಾ ಇದ್ದೆ. ನಾನು ಅದೇನು ಪ್ರೆಸ್ ಅಂತೀಯ, ಮೀಡಿಯಾ ಅಂತೀಯ, ಇರೋಕೊಂದ್ ಮನೆ ಇಲ್ಲ ನಮ್ಗೆ, ಈ ತರ ಎಲ್ಲ ಇರ್ಬೇಕಾದ್ರೆ ನೀನ್ ತಗೊಂಡು ಏನ್ ಮಾಡ್ತೀಯ, ಸಮಾಜ ಉದ್ಧಾರ ಮಾಡ್ತೀನಿ, ಅದು ಉದ್ಧಾರ ಮಾಡ್ತೀನಿ, ನಮ್ಗೆ ಇಲ್ಲಿ ಬಂದ್ರೆ ಇರೋಕ್ ಮನೆ ಇಲ್ಲ, ನೀವ್ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡು ಅಂತ ನಾನು ಎಷ್ಟೋ ಸಾರಿ ಹೇಳಿವಾಗಿಂದ ನನ್ನ ಮನಸ್ಸಲ್ಲೂ ಬಂದಿರೋದು ಏನು, ಜನಸೇವೆ ಮಾಡೋಣ, ನಮ್ ಕೈಲಾದಷ್ಟು ನಮ್ಗೆ ಊಟ ಬಟ್ಟೆಗಿದ್ರೆ ಸಾಕು, ಬೇರೆ ಏನು ಬೇಡ ಅಂತ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್ಪಿ. ಚಕ್ರವರ್ತಿ ನ್ಯೂಸ್ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಚಕ್ರವರ್ತಿ ನ್ಯೂಸ್ನ ಸಹ ಸಂಪಾದಕರು, ಕನ್ನಡ ದೀಪ ದಿನಪತ್ರಿಕೆಯ ವರದಿಗಾರರಾದ ನಾಗೇಂದ್ರ ಶಿವಶಿಂಪಿಯವರ ಜನ್ಮದಿನವನ್ನ ಮುದ್ದೇಬಿಹಾಳ್ ಪಟ್ಟಣದ ನ್ಯಾಯಾಲಯದ ಎದುರುಗಿನ ಚಕ್ರವರ್ತಿ ನ್ಯೂಸ್ನ ಕಾರ್ಯಾಲಯದ ಆವರಣದಲ್ಲಿ ಆಚರಿಸಲಾಯಿತು. ಈ ವೇಳೆ ಕಲಾವಿದ ಹಾಗೂ ಶಿಕ್ಷಕರಾದ ಟಿಡಿ ಲಮಣಿ ಅವರು ಮಾತನಾಡಿ, ಮಾನವೀಯತೆಗೆ ಮತ್ತೊಂದು ಹೆಸರೆಂದರೆ ಶಿವಶಿಂಪಿ ಮನೆತನ. ದುಡ್ಡಿಗಾಗಿ ತಮ್ಮ ಜೀವನವನ್ನ ಸಾಗಿಸದೆ ಸಮಾಜಕ್ಕೆ, ಬಡವರಿಗೆ, ನಿರ್ಗತಿಕರಿಗೆ ಸೇವೆ ಮಾಡುವ ಮನೆತನ ಎನ್ನುವುದನ್ನು ಬಹಳ ಹೆಮ್ಮೆಯಿಂದ ಹೇಳುತ್ತೇನೆ. ನಾಗೇಂದ್ರ ಅವರದ್ದು ಬಹಳ ಸೌಮ್ಯ ಸ್ವಭಾವ. ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಎನ್ನುವ ಮನೋಭಾವನೆ ಅವರಲ್ಲಿದೆ. ಇವರು ಇನ್ನೂ ಎತ್ತರೋತ್ತರಕ್ಕೆ ಬೆಳೆದು ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಆಶೀರ್ವದಿಸಿದರು. ಸಾಯಂಕಾಲದ ನಮನಗಳನ್ನು ಸಲ್ಲಿಸ್ತಾ ಇವತ್ತ ನಮ್ಮ ನಾಗೇಂದ್ರ ಅವರ ಒಂದು 39ನೆಯ ಹುಟ್ಟುಹಬ್ಬ. ಮೊದಲನೇದಾಗಿ ಅವ್ರು ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾನವೀಯತೆಗೆ ಇನ್ನೊಂದು ಹೆಸರು ಅಂದ್ರೆ ಶಿವಶಿವಂಪಿ ಅವ್ರ ಮನೆತನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಸುಮಾರು 1 ವರ್ಷದಿಂದ ನೋಡಿ ನಾನು ನಾಗು ಅವರಿಗೆ ಯಾವತ್ತೂ ಕೂಡ ಒಬ್ಬಂಟಿಗೆ ಅಡ್ಡಾಡ್ತಿದ್ರು. ಅವರು ನಮ್ಮ ಚೇತನ್ ಹೇಳ್ತಿದ್ರು, ಸರ್ ನಮ್ಮ ತಮ್ಮಗೆ, ನಮ್ಮ ಅಣ್ಣಗೆ ಏನಾರು ಒಂದು ನಾನು ಉದ್ಯೋಗ ಹಚ್ಚಬೇಕು ಅಂತ. ಅವಾಗ ನನಗೆ ಅನಿಸ್ತು, ಇಲ್ಲ ಸರ್ ಹಚ್ಚಿ ಅಂತಂದಾಗ ನಾನು ಕೂಡ BO ಆಫೀಸ್ನಲ್ಲಿ CRP ಕೆಲಸ ಮಾಡುವಾಗ, ಸರ್ ಏನಾರ ಸ್ಕೂಲಿಗೆ ಯೂನಿಫಾರ್ಮ್ಸ್ ಬರುವಂತ ಮೂವ್ಮೆಂಟ್ ಅವನ್ನೆಲ್ಲ ಟೆಂಡರ್ ತಗೊಂಡು ಅದನ್ನ ಮಾಡಿಸೋಣ ಅಂತ ಹೇಳ್ತಿದ್ರು. ಎಲ್ಲವೂ ಕೂಡ ನಾನು ಸಾಥ್ ಕೊಡ್ತೀನಿ, ಮಾಡಿಸಿ ಸರ್ ಒಳ್ಳೇದಿದೆ ಅಂತ ಹೇಳ್ತಿದ್ದೆ. ಬಟ್ ಅವರ ಸೋದರು ಯಾಕೋ ಅದಕ್ಕೆ ಒಳ್ಳೆಂದು ಈಗ ತಮ್ಮದೇ ಆದಂತ ಸ್ವತಂತ್ರವಾದಂತ ಒಂದು ಉದ್ಯೋಗವನ್ನು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಏನಾರ ಒಂದು ಸಮಾಜಕ್ಕೆ ಮಾಡ್ಬೇಕಾದ್ರೆ ಧರ್ಮ ಮಾಡ್ಬೇಕಂತ, ಒಳ್ಳೇದನ್ನ ಮಾಡ್ಬೇಕಂತ. ಒಳ್ಳೇದನ್ನ ಇವತ್ತು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ನಾಗು ಮತ್ತು ಚೇತನ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಒಮ್ಮೆ ನಮ್ಮ ಚೇತನ್ ಅವರಿಗೆ, ಅವರ ಚೇತನ್ ಶಿವಶಿವಂಪರ ಮನೆತನ ಹೆಂಗಂದ್ರೆ ಆ ದುಡ್ಡಿಗಾಗಿ ಜೀವನವನ್ನು ಸಾಗಿಸುವಂತ ಮನೆತನ ಅವ್ರದಲ್ಲ. ಸಮಾಜಕ್ಕಾಗಿ, ಸಮಾಜದ ತುಡಿತಕ್ಕಾಗಿ, ಬಡವರಿಗಾಗಿ, ನಿರ್ಗತಿಕರಿಗಾಗಿ
ಸೇವೆ ಮಾಡುವಂತ ಮನೋಭಾವನೆ ಚೇತನ್ ಶಿವಶಿಂಪರ ಮನೆತನ ಅಂತ ನಾನು ಬಹಳಷ್ಟು ಹೆಮ್ಮೆಯನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಮ್ಮೆ ನಾನು ಒಬ್ಬರದು ಅಲಭ್ಯ ಸಂಬಂಧಪಟ್ಟಂತೆ ನಾನು ಒಂದು ಅವರಿಗೆ ಮಾಹಿತಿಯನ್ನು ಕೊಟ್ಟೆ. ಸರ್, ಒಬ್ಬ ಅಜ್ಜಿದಿದೆ, ಅಜ್ಜಿದ ಒಂದು ಇದು ಮಾಡಿಕೊಡ್ಬೇಕಂತ ನಮ್ಮ ನಾಗೇಂದ್ರ ಅವರು ಇಬ್ರು ಹೇಳ್ಕೊಟ್ಟಾಗ ಅವ್ರು ಬಹಳ ಸಂತೋಷದಿಂದ, ಸರ್ ಅವ್ರದ್ದು ಏನು ಫೀಸಾ ಬೇಡ ನಮಗೆ, ಅಜ್ಜಿ ಅಂತಿರಲ್ಲ, ಅವ್ರದ್ದು ಯಾರು ಇಲ್ಲ ಅಂದ್ರೆ ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಆ ಅಲಭ್ಯದ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಫ್ರೀ ಆಗಿ ಮಾಡಿಕೊಟ್ಟಂತ ಏಕೈಕ ವ್ಯಕ್ತಿ ಯಾರಂದ್ರೆ ಚೇತನ್ ಶಿವಶಿಂಪಿಯರ್ ಮನೆತನ ಅಂತ ಬಹಳಷ್ಟು ಹೆಮ್ಮೆಯನ್ನು ಹೇಳ್ದಂಗೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಅದು ತಗೋಬೇಕಾದ್ರೆ 5,000 6,000 ರೂಪಾಯಿ ಫೀಸ್ ಆಗುತ್ತೆ. ಅಂತಹ ಒಂದು ಮನೋಭಾವನೆ ಮನೋಸ್ಥೈರ್ಯ ಅವರಲ್ಲಿ ಇದೆ. ಸೊ ಹಾಗಾಗಿ ನಮ್ಮ ನಾಗವ್ರು ನೋಡಿದ್ರೆ ಅವ್ರು ಎಲ್ಲರಿಗೂ ಅನಿಸ್ತದೆ, ನಮ್ಗೆಲ್ಲರೂ ಬಹಳ ಸೌಮ್ಯ, ಬಹಳ ಮಾತಾಡೋದಿಲ್ಲ ಯಾರಿಗೂ ಕೂಡ. ನಾನು ಒಮ್ಮೆ ಮಾರ್ನಿಂಗ್ 7 ಗಂಟೆಗೆ ಎದ್ದು ಫೋನ್ ಹಚ್ಚಿದೆ, ಸರ್ ಹಿಂಗಿಂಗ್ ಸರ್ ನಾನು ಪ್ರಿಂಟ್ ತೆಗಿಸ್ಬೇಕಂತ ಅಂದಾಗ, ಸರ್ ಬನ್ನಿ ಸರ್ 5 ನಿಮಿಷ, ಅದೇ ಹಾಸಿಗೆನೇ ಇದ್ರು ಅವರು. 7:15 ಬಂದು ನಾನು ಪ್ರಿಂಟ್ ತೆಗೆದುಕೊಂಡು ಹೋದರು. ಅಂತಹ ಒಂದು ಸಮಯ ಪ್ರಜ್ಞೆ ಮತ್ತು ಸಮಾಜಕ್ಕೆ ಏನಾರು ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಹೊಂದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ನಾವು ಅವರು ಅಂತ. ಸೊ ಹಾಗಾಗಿ ಅವರ ಈ ಹುಟ್ಟುಹಬ್ಬ ಇದು ಪ್ರತಿ ವರ್ಷ ಆಗ್ಲಿ, ಅವರ ಮನೆ, ಅವರ ಮಕ್ಕಳು, ಅವರ ಒಂದು ಸಹೋದರತ್ವ ಬಾಂಧವ್ಯ ಇದು ಗಟ್ಟಿಯಾದಂತ ಒಂದು ಬಾಂಧವ್ಯ ಇರ್ಲಿ. ಭಗವಂತ ಅವರಿಗೆ ಹೆಚ್ಚಿನ ಒಂದು ಆಯುರ್ಗ್ಯವನ್ನು ನೀಡಲಿ. ಅವರ ಮನೆಯಲ್ಲಿ ಯಾವತ್ತೂ ಕೂಡ ಖುಷಿಯಾಗಿ ಲವಲವಿಕೆಯಿಂದ ಇರುವಂತಹ ಆಶೀರ್ವಾದವನ್ನು ಭಗವಂತ ನೀಡಲಿ ಅಂತ ಹೇಳ್ತಾ ಎಲ್ಲಾ ಸ್ನೇಹಿತರ ಹಾರೈಕೆ ಅವ್ರ ಮೇಲಿದೆ. ಬಟ್ ಅವ್ರು ಯಾವ ಸ್ನೇಹಿತರು ಕೂಡ ಹೇಳಿಲ್ಲ. ಹಾಗಾಗಿ ಇದು ನಿಜವಾದಂತ ಸ್ನೇಹ ಅಂತ. ಸ್ನೇಹ ಅಂದ್ರೆ ಪ್ರೀತಿ ಅಂದ್ರೆ ವಾತ್ಸಲ್ಯ ಅಂತ, ಮಮತೆ ಅಂತ, ಮಮಕಾರ ಅಂತ, ಮಧುರ ಬಾಂಧವ್ಯ ಅಂತ, ಅದು ಸ್ನೇಹ ಅಂತ. ಸೊ ಹಾಗಾಗಿ ಎಲ್ಲವರ ಸ್ನೇಹಿತರು ಬಂದು ಬಹಳಷ್ಟು ಖುಷಿಯಿಂದ ನಮ್ಮ ಕುಚುಕು ಗೆಳೆಯ, ನಮ್ಮ ಚಡ್ಡಿ ದೋಸ್ತ ಗೆಳೆಯ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಬಾಂಧವ್ಯ, ಈ ಒಂದು ಸ್ನೇಹತ್ವ, ಈ ಒಂದು ಗೆಳೆತನ ಜೀವನ ಉಸಿರಿಯೂರೇ ಕೂಡ ಸಾಗ್ಲಿ ಅಂತ ಹೇಳ್ತಾ ಈ ಹುಟ್ಟುಹಬ್ಬದೊಂದಿಗೆ ಅವರ ಜೀವನ ಕೂಡ ಬಹಳ ನೆಮ್ಮದಿಯಿಂದ ಸಾಗ್ಲಿ. ನಮ್ಮ ಸಮಾಜಕ್ಕೆ, ನಮ್ಮ ಈ ಪಟ್ಟಣಕ್ಕೆ, ಈ ನಗರಕ್ಕೆ ಒಳ್ಳೆ ಸೇವೆಯನ್ನು ಕೊಡ್ಲಿ. ಬಹಳ ಕಷ್ಟದಿಂದ ಬಂದಂತ ಮನೆತನ ಯಾವ್ದಪ್ಪ ಅಂದ್ರೆ ಅದು ಚೇತನ್ ಶಿವಶಿಂಪಿ ಅವ್ರದ್ದು. ಕಿಲ್ಲಾಲಿ ಅವ್ರ ಮನೆಯನ್ನ ನಾನು ನೋಡಿದೆ, ನಮ್ ಚೇತನ್ ಅವ್ರು ಕರ್ಕೊಂಡು ಹೋಗಿದ್ರು. ಆ ಮನೆ ನೋಡಿದ್ರೆ ಅಂತಹ ಒಂದು ಕಷ್ಟ ಯಾರಿಗೂ ಬರಬಾರದು ಅಂತ ಅನಿಸ್ತದೆ. ಅಂತಹ ಒಂದು ಪರಿಸ್ಥಿತಿ ಅವರ ತಾಯಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರೀರ್ವರ ಸಹೋದರತ್ವ ಬಹಳ ಉತ್ತರೋತ್ತರವಾಗಿ ಬೆಳೆದು ಈ ಒಂದು ಸಮಾಜಕ್ಕೆ, ಈ ಒಂದು ನಗರಕ್ಕೆ ದೊಡ್ಡ ವ್ಯಕ್ತಿಗಳಾಗಬೇಕು. ಅದಕ್ಕಾಗಿ ನಮ್ಮ ಚೇತನ್ ಅವ್ರು ಹೆಂಗಪ್ಪ ಅಂದ್ರೆ ನೇರ ದಿಟ್ಟ ನಿರಂತರ ಅಂತ, ಯಾರು ಕೂಡ ಯಾವುದು ಕೂಡ ಬಾಂಡಿಂಗ್ ಇಲ್ಲ, ಯಾವುದು ಕೂಡ ಕಮಿಟ್ಮೆಂಟ್ ಮಾಡ್ಕೊಳ್ಳೋಂತ ವ್ಯಕ್ತಿತ್ವ ಅವ್ರದ್ದು. ಸೊ ಹಾಗಾಗಿ ಈ ಮನೆತನದಲ್ಲಿ ಒಳ್ಳೆಯ ಒಂದು ಸಂಸ್ಕಾರ, ಸಂಸ್ಕೃತಿ, ಒಂದು ಧರ್ಮ ಅಂದ್ರೆ ಒಳ್ಳೆಯದನ್ನ ಎತ್ತಿಡುವಂತ ಕೆಲಸ. ಅಂತ ಒಳ್ಳೆಯದನ್ನ ಎತ್ತಿಡುವಂತ ಕೆಲಸವನ್ನು ಇವತ್ತ ಶಿವಶಿಂಪಿ ಅವ್ರ ಮನೆತನದವ್ರು ಮಾಡ್ತಾ ಇದ್ದಾರೆ. ಇವತ್ತ ನಾಗೇಂದ್ರ ಅವ್ರ ಹುಟ್ಟುಹಬ್ಬವನ್ನು ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಮಾಡಿದಿರಿ. ಅವರ ಜೀವನ ಬಹಳಷ್ಟು ಸುಖ ನೆಮ್ಮದಿಯಿಂದ ಸಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳ್ತೇನೆ ಸರ್. ಥ್ಯಾಂಕ್ ಯು. RMSA ಶಾಲೆಯ SDMC ಉಪಾಧ್ಯಕ್ಷರಾದ ಸಂಗನಗೌಡ ಪಾಟೀಲ್ ಅವರು ಮಾತನಾಡಿ, ಸಮಾಜಮುಖಿ ಕಾರ್ಯಗಳನ್ನು ಮಾಡಲೆಂದೇ ಈ ಶಿವಶಿಂಪಿ ಮನೆತನ ಇದೆ ಎಂದರೆ ತಪ್ಪಾಗಲಾರದು. ಯಾರಿಗೂ ಅಂಜದೆ ಅಳುಕದೆ ಸತ್ಯದ ಹಾದಿಯಲ್ಲಿ ಸಾಗುತ್ತಾ ಸತ್ಯಕ್ಕೆ ಸಮೀಪವಾಗಿರುವ ಸುದ್ದಿಗಳನ್ನು ಬಿತ್ತರಿಸುತ್ತಾ ಸಾಕಷ್ಟು ಹೆಸರು ಮಾಡಿರುವ ಮನೆತನ ಇದಾಗಿದೆ. ನಾಗೇಂದ್ರ ಅವರು ಸದಾ ನಗನುಗುತ್ತಾ ಮಾತಾಡುತ್ತಲೇ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ಈ ನಗುವೆ ಅವರಿಗೊಂದು ಉಡುಗೊರೆ. ಈ ಮನೆತನ ಹೀಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಸಾಗಲು ಭಗವಂತ ಅವರಿಗೆ ಶಕ್ತಿ ನೀಡಲಿ ಎಂದು ಹಾರೈಸಿದರು. ನಾಗೇಂದ್ರ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ತನ್ನಾಗಿ ಎಲ್ಲ ಸ್ನೇಹಿತರು ಕೂಡ ನಮಸ್ಕಾರಗಳು. ನಾನು ಅಚಾನಕ್ಕಾಗಿ ಇಲ್ಲಿ ಹೊಂಟಿದ್ದೆ, ಒಂದ್ ನೋಡಿದೆ, ಏನೋ ಒಂದು ಪ್ರೀತಿಯ ಬಾಂಧವ್ಯ ಕಳ್ಳು ಚಿಕ್ತು ಅಂತ. ಅದಕ್ಕ ಕಳ್ಳು ಚಿಕ್ತು ನಾನು ನೋಡಿದೆ. ಹಿಂಗ ನನ್ಗ ನೋಡಿದ ತಕ್ಷಣ ನಮ್ಮ ಜಗದೀಶ್ವರ್ ಫೋನ್ ಕೈ ಮಾಡಿದ್ರು. ಕೈ ಮಾಡಿದ ತಕ್ಷಣ ಬಂದ್ರು. ಶಿವಶಿಂಪಿ ಫ್ಯಾಮಿಲಿ ಹೆಂಗಪ್ಪ ಅಂದ್ರೆ ಮುದ್ದೆ ಬೆಳೆದಾಗ ನನಗ ಅವರಿಗೆ ಒಂದು ಆವಾಭಾವ ಸಂಬಂಧ. ಒಂದು 18 ವರ್ಷದ ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಮೊಬೈಲ್ ಅಂಗಡಿ ಹಾಕಿದ್ರು. ಅವಾಗ್ಲಿಂದ್ರು ಹೆಂಗಿದ್ರಪ್ಪ ಅಂದ್ರೆ ಸದಾ ಸುಖಿ ಹಸನ ಮುಖ್ಯ. ಅವ್ರು ನಗನಗುತ್ತಾ ಮಾತಾಡ್ಸೋರು ಅದರಿಗೆ, ಕಸ್ಟಮರ್ಗೆ ಆಗಲಿ ಏನೇ ಆಗಲಿ. ಅದಾದ ನಂತರ ಅವ್ರು ಏನ್ ಬಂದ್ರಪ್ಪ, ಪ್ರೆಸ್ ಮೀಟಿಂಗ್, ಪತ್ರಿಕಾ ಬಳಗಕ್ಕೆ ಬಂದ್ರು, ಪತ್ರಿಕಾ ರಂಗಕ್ಕೆ ಬಂದ್ರು, ಸಾಕಷ್ಟು ಹೆಸರು ಮಾಡಿದ್ರು. ಎಂತಿಂತವ್ರು ಎದೆ ನಡಗಿಸಿದ್ರಪ್ಪ ಅಂತಂದ್ರ ಚೇತನ್ ಶಿವಶಿಂಪಿ ಅವರಪ್ಪ ಅಂತಂದ್ರ ಅಪ್ಪೋ ಅನ್ನಂತ ಪರಿಸ್ಥಿತಿಗೆ ಬಂದ್ ನಿಂತ್ಬಿಟ್ರು. ಸತ್ಯವನ್ನ ಮಾತಾಡೋರು, ಸತ್ಯವನ್ನ ಬರೆಯೋರು, ಸತ್ಯಕ್ಕ ಬಹಳ ಸಮೀಪವಾಗಿರೋರು ಅಂದ್ರ ಅದು ಒಂದು ಚೇತನ್ ಶಿವಶಿಂಪಿ ಅವರು. ಅಂತವ್ರ ಸಹೋದರರು ನಾಗೇಂದ್ರ ಅವರು ಕೂಡ ಬಂದಂತ ನಾ ಕಸ್ಟಮರ್ ನೋಡಿದೀನಿ. ಎಲ್ಲರಿಗೂ ನಗನಗ್ತಾ ಬಂದು ಮಾತಾಡಿಸಿ ಅವ್ರಿಗೆ ಏನೇನು ಪ್ರಾಬ್ಲಮ್ಗಳದಾವ ಆಗಿಂದಾಗ ಮಾಡಿಕೊಟ್ಟು ಅವ್ರಿಗೆ ಒಂದು ಒಳ್ಳೇದ ಹೇಳಿ, ಮತ್ತೆ ದುಡ್ಡು ಇರ್ಲಿ ಇಲ್ದೇ ಇರ್ಲಿ ನಾಳೆ ತಂದು ಕೊಡ್ರಿ ಸರ್ ಅಂತ ನಗನಗ್ತಾ ಮಾತಾಡ್ತಾರಲ್ಲ, ಆ ನಗುನೇ ಅವ್ರಿಗೊಂದು ಉಡುಗೊರೆ ಮತ್ತು ಅವ್ರಿಗೊಂದು ಆಭಾರಿ ಅಂತ ಹೇಳ್ತೀನಿ. ಯಾಕಂದ್ರ ಆ ಫ್ಯಾಮಿಲಿನೇ ಒಂದ್ ಏನಪ್ಪಾ ಅಂತಂದ್ರ ಈ ಸಮಾಜಮುಖಿ ಕೆಲಸ ಮಾಡಕ್ಕೆ ಉಟ್ಕೊಂಡದಂತ ಹೇಳಿದ್ರು ತಪ್ಪಾಗ್ಲಕ್ಕಿಲ್ಲ. ಅದಕ್ಕೆ ಅವ್ರು ಯಾವಾಗ್ಲೂ
ಜನರಿಗೆ ಇದೇ ತರಾಗಿ ಒಳ್ಳೇದ್ ಮಾಡ್ಕೊತ ಹೋಗ್ಲಿ, ಆ ಭಗವಂತ ಅವ್ರಿಗೆ ಒಳ್ಳೇದನ್ನ ಕರುಣಿಸಲಿ ಅಂತ ಹೇಳಿ ಮತ್ತೆ ಇವತ್ತಿನಲ್ಲಿ ಅವ್ರಿಗೆ ಈ ಶುಭ ಸಂಜೆಯಲ್ಲಿ ಈಗ ಮಾಡಕತ್ತಲ್ಲ ಕೆಳಗೆ ಸೇರ್ಕೊಂಡಂದ್ರ ಗೆಳೆಯರಪ್ಪ ಅಂದ್ರೆ ಹೆಂಗಪ್ಪ ಅಂದ್ರೆ ಗೆಳೆಯರಿಗೆ ಹೇಳ್ಬೇಕಪ್ಪ, ಗೆಳೆಯರ ವಿಷಯ ಹೇಳ್ಬೇಕಪ್ಪ ಅಂದ್ರ ಗೆಳೆಯನ ಕೈ ಮೇಲ್ಗೈ ಇಲ್ಲ ಅಂತ ಎಲ್ಲರೂ ಯಾರು ಬಯಸ್ತಾರ ಅವ್ರು ನಿಜವಾದ ಗೆಳೆಯರು. ಅಂತ ಗೆಳೆಯರು ಇವತ್ತೆಲ್ಲ ಸೇರ್ಕೊಂಡು ಇಲ್ಲಿ ಒಂದು ಶಾಪ್ ಮುಂದ್ಗಡೆ ಈ ಬರ್ತ್ಡೇ ಆಚರಿಸಕತ್ತಾರ ಅಂದ್ರ ಅತ್ಯಂತ ಖುಷಿ ವಿಚಾರ. ಯಾಕಂದ್ರೆ ಒಬ್ಬೊಬ್ರು ಕೋಟಿ ಗಟ್ಟಲೆ ರೊಕ್ಕ ಗಳಿಸಿರ್ತಾರ, ಮನ್ಯಾಗ ಅಟ್ಟೆ 2-3 ಕೇಕ್ ಕಟ್ ಮಾಡ್ಕೊಂಡು ಮನ್ಯಾಗ ಕೂತಿರ್ತಾರ, ಯಾರು 4 ಮಂದಿ ಇರಲ್ಲ ಅವ್ರಿಗೆ. ಇವ್ರು ಇಷ್ಟೊಂದು ಗೆಳೆಯರ ಸಂಪಾದನೆ ಮಾಡಿದ್ರೆ ಕೋಟಿಗಿಂತ ಮಿಗಿಲಿದು ಸಂಪಾದನೆ, ಗೆಳೆಯರ ಸಂಪಾದನೆ. ಅದಕ್ಕೆ ಇವರಿಗೆ ಸದಾಕಾಲ ಹಿಂಗ ಗೆಳೆಯರ ಸಾಥ್ ಇರ್ಲಿ, ಇವರು ಹೆಸರು ಹೆಚ್ಚೆಚ್ಚಿ ಬೆಳೀಲಿ, ಮುದ್ದೆ ತಾಲೂಕಿನ ಮುಂದೊಂದ್ ದಿನ ದೊಡ್ಡ ಹೆಸರುವಾಗಿ ಹೆಮ್ಮರವಾಗಿ ಬೆಳೀಲಿ ಅಂತ ಆಲೋಚಿಸಿದ್ರೆ ನನ್ನ ಮಾತನ್ನು ಮಾಡ್ತಾರೆ. ಎಳೆಯರು ನಾವು ಗೆಳೆಯರು ಸಂಘದ ಅಧ್ಯಕ್ಷರಾದ ಜಗದೀಶ್ ಲಕ್ಷೆಟ್ಟಿ ಅವರು ಮಾತನಾಡಿ, ದುಡ್ಡು ಗಳಿಸುವುದು ಸುಲಭ, ಆದರೆ ಸ್ನೇಹಿತರನ್ನು ಸಂಪಾದಿಸಲು ಕಷ್ಟವಿರುವ ಸದ್ಯದ ಕಾಲದಲ್ಲಿ ಸಾಕಷ್ಟು ಸ್ನೇಹಿತರನ್ನ ಸಂಪಾದಿಸಿದ್ದು ಈ ಶಿವಶಿಂಪಿ ಸಹೋದರರು. ಕಷ್ಟದ ದಿನಗಳನ್ನ ಕಳೆದು ಬಂದ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇದೇ ರೀತಿ ಇವರ ಜೀವನ ಸಾಗಲಿ ಎಂದರು. ನಾಗೇಂದ್ರ ಅವರ 39ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಚೇತನ್ ಶಿವಶಿಂಪಿ ಅಂದ್ರೆ ಅವರು ಚಕ್ರವರ್ತಿ ನ್ಯೂಸ್ ನಿಂತರ ಇಲ್ಲಿ ಪರಿಚಿತರಾದವರು. ಅವರ ಬ್ರದರ್ ಅವ್ರು ಬೆಂಗಳೂರಿನಲ್ಲಿ ಇದ್ರು. ಅವ್ರನ್ನ ಇಲ್ಲಿ ಮುದ್ದೆ ಒಳಗೆ ಕರೆದುಕೊಂಡು ಬಂದು ಒಂದು ಈ ಕೋರ್ಟ್ ಎದುರುಗಡೆ ಒಂದು ಇದನ್ನ ಚಕ್ರವರ್ತಿ ಅಂತೇಳಿ ಒಂದು ಇದು ಹಾಕಿ, ಆನಂತರ ಅವ್ರದ್ದೊಂದು ಜೆರಾಕ್ಸ್ ಅಂಗಡಿ ಹಾಕಿ ಭಾಳ ಕಷ್ಟ ಜೀವನ ಬಂದವರೆಲ್ಲ. ಯಾಕಂದ್ರೆ ಈಗೆಲ್ಲ ದುಡ್ಡು ಎಲ್ಲರೂ ಬರ್ತೈತಿ ಹೋಗ್ತೈತಿ. ಇಂಥ ಅವ್ರ ಅಣ್ಣತಮ್ಮರು ಹೆಂಗದಾರ ಅಂದ್ರೆ ನಾನೇ ಅವ್ರನ್ನೇ ಬ್ರದರ್ ಅವ್ರ ತಮ್ಮರ ಅಂತ ತಿಳ್ಕೊಂಡಿದ್ದೆ ನಾನು. ಆ ಟೈಪ್ ಅವರು ಅಣ್ಣ ತಮ್ಮನಂಗಿಲ್ಲ, ಭಾಳ ಸ್ನೇಹಿತರಿದ್ದಂಗೆ ಅದಾರ. ಮತ್ತು ಗೆಳೆಯರಿಗೆ ಸಂಪಾದಿಸೋದು ಅಷ್ಟು ಸರಳ ಅಲ್ಲ. ಈಗಿನ ಕಾಲದಾಗ ಎಲ್ಲ ದುಡ್ಡು ಬರೋ ಗೌಡ್ರು ಹೇಳ್ದಂಗೆ ದುಡ್ಡು ಪಡ್ಡು ಎಲ್ಲ ಬರ್ತೈತಿ. ಗೆಳೆಯರು ಸಂಪಾದಿಸೋದು ಭಾಳ ಕಷ್ಟ ಐತಿ. ಅಂತಂದ್ರೆ ಗೆಳೆಯರು ಬರೇ ಒಂದು ಏನು ನಮ್ಮ ಮಧ್ಯ ನಾನು ಮತ್ತು ಚೇತನ್ ಅವರು ಮತ್ತು ನಮ್ಮ ತವರಪ್ಪ ಅವರು ಕೂಡಿ ಹಿಂಗೆ ಮಾಡೋ ಬಂದಾಗ ಮಾಡೋಣ ತೋರಿ ಅಂದ್ರೆ ನಾವು ಜಾಸ್ತಿ ಜನ ಸೇರ್ಬೇಕಾಗಿತ್ತು. ಇದು ಜಾಸ್ತಿ ಜನ ಅಂದ್ರೆ ನಾವು ಮುಂದಿನ ಸಲ ಹೆಚ್ಚಿಗೆ ಮಾಡಮು. ಅವ್ರೇನಂದ್ರು ಇಲ್ಲ ನಮ್ಮ ಬರ್ತಡೇ ಮಾಡ್ಕೊಳಲ್ರಿ, ನಮ್ಮ ಫಾದರ್ ತಿರ್ಕೊಂಡು 1 ವರ್ಷ ಆಗೈತಿ, ನಾವು ಮಾಡ್ಕೊಳ್ಳಲ್ಲ ಬರಲ್ಲ ಅಂದ್ರು. ಬರ್ರಿ ಹಂಗೇನಾಗಲ್ಲ, ಗೆಳೆಯರ್ಕಿಂತ ಸಂತೋಷ ಏನಿಲ್ಲ. 1 ವರ್ಷ ಅಲ್ಲ, ಅದು ಏನೋ ಮುಗಿದೋಯ್ದು ವಿಷಯ ಐತಿ, ಬರ್ರಿ ಅಂತಂದಾಗ ಅವ್ರು ಬಂದು ನಮ್ಮ ಮಾತಿ ಬೆಲೆ ಕೊಟ್ಟು ಅವ್ರು ಬಂದು ಕೇಕ್ ಕಟ್ ಮಾಡಿದ್ರು. ಅಚಾನಕ್ ನಮ್ಮ ಗೌಡ್ರು ಹೊಂಟಿದ್ರು. ಗೌಡ್ರಿಗೆ ಕರೆದಾಗ ಅವರು ಬಂದು ತಮ್ಮ ಅನಿಸಿಕೆನ ಹೇಳಿದ್ರು. ಹೇಳ್ದಂಗೆ ಅದು ಶಿವಶಿಂಪಿ ಮನೆತನ ಅಂದ್ರೆ ಒಂದು ಒಳ್ಳೆ ಮನೆತನ ಅದ. ಅವ್ರ ತಾಯಿಯವರಾಗ್ಲಿ ಅವ್ರ ತಂದೆಯವರಾಗ್ಲಿ ಅವ್ರ ಹೆಸರನ್ನು ಇವ್ರು ತಾವು ಅಚ್ಚುಕಟ್ಟಾಗಿ ಅವ್ರು ನಡೆಸ್ಕೊಡತ್ತಾರ. ಈ ಅಣ್ಣ ತಮ್ಮರ ಪ್ರೀತಿ ಯಾವಾಗಲೂ ಸದಾ ಇರಲಿ. ಎಲ್ಲ ಮನೆಗಳು ಒಡೆದು ಹೋಗ್ತಾ, ಈ ಮನೆಗಳು ಹೊಡಿಬಾರ್ದು ಅನ್ನೋದೇ ನಮ್ಮ ಆಸೆ ಐತಿ. ಯಾಕಂದ್ರೆ ಅವ್ರು ಬೆಂಗಳೂರಾಗಿದ್ದವ್ರನ್ನ ಕರ್ಕೊಂಬಂದು ಅವ್ರು ಬೆಳೆದಿದ್ದು ಭಾರಿ ರೀತಿ ಬೆಳೆದಿದ್ರಂತ ನಮಗೆ ಮಧ್ಯಾಹ್ನದಾಗ ಸ್ವಲ್ಪ ಸ್ಟೋರಿ ಕೇಳಿದ್ವಿ, ಮೊದಲೊಮ್ಮೆ ಕೇಳಿದ್ವಿ. ಅದಕ್ಕೆ ಆ ಪ್ರೀತಿ ಯಾವಾಗಲೂ ಸದಾ ಇರಲಿ. ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಸುಖವಾಗಿ ಬಾಳಿ. ನಮಸ್ಕಾರ. ನಾಗೇಂದ್ರ ಅವರ ಬಾಲ್ಯ ಸ್ನೇಹಿತ ಮಲ್ಲನಗೌಡ ಕಡ್ಕಲ್ ಅವರು ಮಾತನಾಡಿ, ಶಿವಶಿಂಪಿ ಸಹೋದರರ ತಾಯಿಯವರು ಶಿಕ್ಷಕರು. ನನ್ನನ್ನು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥದಿಂದ ಶಿಕ್ಷಣ ನೀಡಿದ್ದರ ಪರಿಣಾಮ ಇಂದು ಶಿವಶಿಂಪಿ ಸಹೋದರರು ಸಮಾಜದಲ್ಲಿ ಪ್ರತಿಭೆಗಳಾಗಿದ್ದಾರೆ. ನಾಗೇಂದ್ರನ ಮನಸ್ಸು ಹಾಲಿನಂತಿದೆ. ಒಮ್ಮೆ ಆತ ಸ್ನೇಹ ಮಾಡಿದರೆ ಆ ಸ್ನೇಹಕ್ಕಾಗಿ ಪ್ರಾಣ ನೀಡಲು ಹಿಂಜರಿಯದ ವ್ಯಕ್ತಿತ್ವ ಅವನದ್ದು. ಇಂತಹ ಸ್ನೇಹಿತನನ್ನು ಪಡೆದಿದ್ದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಕಂಪನಿ ಪ್ರಾರಂಭಿಸಿ ಎತ್ತರಕ್ಕೆ ಬೆಳೆದಿದ್ದ ಈತ ಕರೋನಾ ಮಹಾಮಾರಿಯಿಂದ ಕಂಪನಿ ಲಾಸ್ ಆಗಿ ಸದ್ಯ ಮುದ್ದೇಬಿಹಾಳದಲ್ಲಿ ಚಕ್ರವರ್ತಿ ಆಲ್ ಇನ್ ಒನ್ ಸೊಲ್ಯೂಷನ್ ಎನ್ನುವ ಮಳಿಗೆಯ ಮೂಲಕ ರೈತರ ಮತ್ತು ಬಡವರ ಕಾಗದಗಳ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ನೀಡುತ್ತಿದ್ದಾನೆ. ಈ ಸಹೋದರರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಬಾಲ್ಯ ಸ್ನೇಹಿತನಾದಂತ ನಾಗೇಂದ್ರ ಶಿವಶಿಂಪಿ ಅವರಿಗೆ ನನ್ನಿಂದ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಸ್ನೇಹಿತರಂತ ಹೇಳ್ಕೋಬೇಕಪ್ಪ ಅಂದ್ರ ಅದರಲ್ಲಿ ಬಹಳ ವಿಶೇಷತೆಗಳದಾವ. ಕೆಲವೊಬ್ರು ಸ್ನೇಹ ಅಜರಾಮರವಾಗಿ ಬೆಳಿಬೇಕಪ್ಪ ಅಂತಂದ್ರ ಅವರಲ್ಲಿರ್ತಕ್ಕಂಥ ಮನಸ್ಸು ಬೆಲೆ ಯಾವ ರೀತಿಗೆ ಮನುಷ್ಯನ ಅಳಿತದ ಅನ್ನೋದ್ರ ಮೇಲೆ ಹೋಗ್ತದ. ಅವ್ರು ನಮ್ಮ ಕುಚುಕು ಗೆಳೆಯ ಇಲ್ಲಿಂದ ಸರಿಸುಮಾರು 1ನೇ ಕ್ಲಾಸಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಾನು ಅವರು ಕೂಡ ಸ್ನೇಹಿತರಾಗೇ ಇದೀವಿ. ಅವನ ಮನಸ್ಸು ಯಾವ ರೀತಿ ಇದೆಯಪ್ಪ ಅಂದ್ರ ಹಾಲಿನ ತನ ಮನುಷ್ಯರಿರ್ತಕ್ಕಂಥ ವ್ಯಕ್ತಿ. ಅವನ್ ಏನ್ ಮಾಡ್ತಾನಪ್ಪ ಅಂದ್ರ ಒಬ್ಬ ವ್ಯಕ್ತಿನ ನಂಬಿದ ಅಂದ್ರ ಆ ಮನುಷ್ಯನಿಗಾಗಿ ತನ್ನ ಜೀವನ ಕೊಡ್ಲಿಕ್ಕೂ ಕೂಡ ಹಿಂಜರಿದಕ್ಕಂತ ಸ್ನೇಹಿತ. ಅಂತ ಸ್ನೇಹಿತನ ಪಡೆದಿದ್ದು ನನಗೂ ಕೂಡ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಅವನಿಗೂ ಕೂಡ ಇಬ್ರು ನಮ್ಮ ಎಜುಕೇಶನ್ ಮುಗಿದ್ಮೇಲೆ ಅವನು ಬೆಂಗಳೂರಿಗೆ ಹೋದ, ನಾವು ಸರ್ಕಾರಿ ನೌಕರಿಗೆ ಹೋದ್ವಿ. ಅಲ್ಲಿ ಅವನದೇ ಆದಂತ ಒಂದು ಬುದ್ಧಿಶಕ್ತಿಯಿಂದ ಅವನೇ ಒಂದು ಸ್ವತಃ ಒಂದು ಕಂಪನಿನ ತೆಗೆದು ಬೆಂಗಳೂರಲ್ಲಿ ಅವನದೇ ಆದ ಒಂದು ಹೆಸರನ್ನು ಗಳಿಸುವಂತ ಒಂದು ಮಟ್ಟಕ್ಕೆ ಹೋಗಿದ್ದ. ಆದ್ರೆ ಈ ಕೊರೋನಾ ಎಂಬ ಮಹಾಮಾರಿ ಎಲ್ಲರ ಜೀವನದಲ್ಲೂ ಕೂಡ ಆಟವನ್ನಾಡಿತು. ಅದು ಕೂಡ ನಮ್ಮ ಆತ್ಮೀಯ ಗೆಳೆಯನಲ್ಲಿ ಜೀವನದಲ್ಲಿ ಆಟ ಆಡಿತು. ಅದು ಒಂದು ದುಃಖಕರವಾದ ಸಂಗತಿ. ಆದ್ರೂ ಅವನು ಧೃತಿಗೆಡದೆ ಅಲ್ಲಿಂದ
ಅವರ ತಮ್ಮ ಇಲ್ಲಿ ಕೂಡ ಅವನು ಕೂಡ ನಾನು ಬಾಲ್ಯದಿಂದನೇ ನೋಡ್ತಾ ಇದ್ದೀನಿ. ಅವನು ನನ್ನ ಕಣ್ಣೆದುರಿಗೆ ಬೆಳೆದಕ್ಕಂತ ನನ್ನ ಒಬ್ಬ ತಮ್ಮ. ಅವನು ಕೂಡ ಇಲ್ಲಿವರೆಗೆ ಬಂದು ಈ ಸಮಾಜದಲ್ಲಿ ಅವರ ತಾಯಿಯವರು ಕೂಡ ಒಬ್ರು ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಸಾವಿರಾರು ಜನ ಮಕ್ಕಳಿಗೆ, ನನ್ನನ್ನು ಹಿಡಿದು ಸಾವಿರಾರು ಜನ ಮಕ್ಕಳಿಗೆ ಅವರು ಶಿಕ್ಷಣವನ್ನು ಕೊಡಿಸಿದ್ದಾರೆ. ಆ ಶಿಕ್ಷಣ ಇವತ್ತು ಅವರ ತಾಯಿಯವರು ಸಾವಿರಾರು ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಕ್ಕಂತೂ ಅದು ಇವತ್ತು ಅವರು ಇಲ್ಲಿ ಸಮಾಜದಲ್ಲಿ ಒಂದು ಪ್ರತಿಭೆಗಳಾಗಿ ಬೆಳೆದಾರೆ ಅಂತ ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಆಗ್ತದ. ಇವತ್ತು ಕೂಡ ಅವರ ಸಹೋದರನಾದ ಚೇತನ್ ಶಿವಶಿಂಪಿ ಅವರು ಕೂಡ ಒಬ್ಬ ಲಾಯರ್ ಆಗಿ, ಪತ್ರಕರ್ತರಾಗಿ ಕೆಲವೇ ಅಲ್ಪ ಸಮಯದಲ್ಲೇ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇವತ್ತು ಕೂಡ ಅವರು ಸಾಕಷ್ಟು ಸಮಾಜವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅವರು ಕೂಡ ಈ ಮುದ್ದೇಬಾಳ ಕ್ಷೇತ್ರದಲ್ಲಿ ಚಿರಪರಿಚಿತವಾದಂತಹ ಒಬ್ಬ ಲಾಯರ್ ಮತ್ತು ಪತ್ರಕರ್ತರಾಗಿ ಬೆಳೆದಿದ್ದಾರೆ. ಅದೇ ರೀತಿಯಾಗಿ ಅವರ ಅಣ್ಣನನ್ನು ಕೂಡ ಇಲ್ಲಿ ಮುದ್ದೇಬಾಳಕ್ಕೆ ಕೊರೋನಾ ಮಹಾಮಾರಿಯಿಂದ ತಪ್ಪಿಸಿಕೊಂಡು ಈಗ ಇಲ್ಲಿಗೆ ಬಂದ ಮೇಲೆ ಅವರ ಅಣ್ಣರಿಗೆ ಇದೊಂದು ಸಮಾಜ ಸೇವೆ. ಸಾಕಷ್ಟು ಜನ ತಮ್ಮ ಸಾವಿರಾರು ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲಾ ಇಲಾಖೆಗಳಾಗಿ ಸುತ್ತರದು ಇದೇನೋ ಚಪ್ಪಲಿ ಹರಿದು ಹೋಗ್ತಾವ ಅಂತ ಹೇಳ್ತಾರಲ್ಲ, ಆ ತರ ಆಗಿದೆ ಇವತ್ತಿನ ಸಮಾಜ. ಅಂತ ಸಾವಿರಾರು ಜನರಿಗೆ ಸಹಾಯ ಆಗಲಿ ಎಂದು ಇದೊಂದು ಚಕ್ರವರ್ತಿ ಆಲ್ ಇನ್ ಒನ್ ಎಂಬ ಒಂದು ಕೇಂದ್ರವನ್ನು ತೆಗೆದು ಇದರಲ್ಲಿ ಅವರ ಅಣ್ಣನನ್ನ ಆ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ರೈತರಿಗೆ ಹಾಗೂ ಬಡಬಗ್ಗರಿಗೆ ಸಹಾಯವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಈ ಸಮಾಜದಲ್ಲಿ ಸಾಮಾಜಿಕ ಕೆಲಸಗಳನ್ನ ಮಾಡಿ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿ ಅಂತ ನಾನು ಅವರಲ್ಲಿ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಆ ಶಕ್ತಿಯನ್ನು ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಾನು ಎರಡು ಮುಗಿಸ್ತೇನೆ. ನಾಗೇಂದ್ರ ಅವರ ಮತ್ತೊಬ್ಬ ಸ್ನೇಹಿತ ರಫೀಕ್ ಬಿಳ್ಗಿ ಮಾತನಾಡಿ, ಸ್ನೇಹಿತರಿಗೆ ಸಮಸ್ಯೆ ಎಂದರೆ ಸಮಯ ಸ್ಥಳ ನೋಡದೆ ಬಂದು ಸಹಾಯ ಮಾಡುವವನೇ ನಮ್ಮ ನಾಗೇಂದ್ರ. ಬೆಂಗಳೂರಿನಲ್ಲಿ ತಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟಿ 2 ಕೋಟಿಯಷ್ಟು ತೊಡಗಿಸಿ ಇಂಡಸ್ಟ್ರಿ ಮಾಡಿ ಅಂದಾಜು 60 ಜನಕ್ಕೆ ಕೆಲಸ ನೀಡಿದ್ರು. ಕರೋನಾ ಮಹಾಮಾರಿಯಿಂದ ಲಾಸ್ ಆಗಿ ಸದ್ಯ ಮುದ್ದೇಬಿಹಾಳ ಪಟ್ಟಣದ ನ್ಯಾಯಾಲಯದ ಎದುರು ಚಕ್ರವರ್ತಿ ಆಲ್ ಇನ್ ಒನ್ ಸೊಲ್ಯೂಷನ್ ಎನ್ನುವ ಅಂಗಡಿ ಹಾಕಿಕೊಂಡು ಸಮಾಜ ಸೇವೆ ಮಾಡುತ್ತಾ ಸಾಗುತ್ತಿದ್ದಾರೆ. ಇವರ ಸೇವೆ ಹೀಗೆ ಸಾಗಲಿ ಎಂದು ಆಶಿಸುವೆ ಎಂದರು. ಇಂದು ನಾವೆಲ್ಲ ಇಲ್ಲೇ ಒಂದುಗೂಡಿ ನನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಆದಂತ ಸ್ನೇಹಿತ ನಾಗರಾಜ್ ಶಿವಶಿಂಪಿ ಇವರ ಹುಟ್ಟಹಬ್ಬಾಚರಣೆಯನ್ನು ನಾವು ಏನೋ ಅನ್ಕೊಂಡಿಲ್ಲ ಈ ತರ ಆಗುತ್ತೆ ಅಂತ. ಅಚಾನಕ್ ಏನೋ ಪ್ಲಾನ್ ಮಾಡಿದ್ವಿ, ಈ ತರ ಆಯ್ತು. ಆದ್ರೆ ಅವ್ರ ಒಂದು ಕಿರುಪರಿಚಯ ಹೇಳಿಕೆ ನಾ ಇಷ್ಟಪಡ್ತೀನಿ. ನಾಗರಾಜ್ ಅವರು ಸ್ನೇಹಿತರಿಗೆ ಯಾವುದೇ ಒಂದು ಸಮಯ ನೋಡಲ್ಲ ಅಥವಾ ಏನೇ ಒಂದು ಕಾರಣ ನೋಡಲ್ಲ. ಯಾರ ಕಷ್ಟದಲ್ಲಿದ್ರು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಕೊಡೋದು, ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡೋದಂದ್ರೆ ಅದ್ರ ಎಲ್ಲಾ ಸ್ನೇಹಿತರಲ್ಲಿ ಮುಂದಾಗಿರೋನೇ ನಮ್ಮ ನಾಗರಾಜು. ಮತ್ತು ಇವರು ತುಂಬಾ ಶ್ರಮಜೀವಿ. ಇವ್ರದೇ ಆದ ಒಂದು ಎಂಪೈರ್ ಅನ್ನೋರು ಕಟ್ಟಿದ್ರು ಬೆಂಗಳೂರಲ್ಲಿ. ಸುಮಾರು 1.5-2 ಕೋಟಿ ಅಷ್ಟು ಇಂಡಸ್ಟ್ರಿಯಲ್ ಒಂದು ಡೆವಲಪ್ ಮಾಡಿದ್ರು. ಅದರಲ್ಲಿ ಎಷ್ಟೋ ಒಂದು 50-60 ಕಾರ್ಮಿಕರಿಗೆ ಕೊರೋನಾ ಬಂದಾಗ ಅವರು ನಷ್ಟ ಲಾಭ ವಿಚಾರ ಮಾಡದೆ ಎಲ್ಲಾ ಕಾರ್ಮಿಕರಿಗೆ 6 ತಿಂಗಳು ಹೊಟ್ಟೆ ತುಂಬಾ ಊಟ, ಅವರಿಗೆ ಏನು ಸಂಕಷ್ಟ ಎಲ್ಲ ಕೊಟ್ಬಿಟ್ಟು ಅಂತಿಮವಾಗಿ ಏನಾಯ್ತಪ್ಪ ಅಂದ್ರೆ ಅದು ಸ್ವಲ್ಪ ಕೊರೋನಾದಲ್ಲಿ ಲಾಸ್ ಆಗಿ ಇವರು ಮತ್ತೆ ಬೆಂಗಳೂರಿಗೆ ಆಗಮಿಸಿದ್ರು. ಆದ್ರೆ ಅವರೆಲ್ಲ ಏನು ಲೇಬರ್ಸ್ ಗಳಿಗೆ, ಎಂಪ್ಲಾಯ್ಗಳಿಗೆ ಏನೋ ಉಪಕಾರ ಮಾಡಿದ್ರು, ಏನೋ ಅವ್ರಿಗೆ ತಿನ್ನೋ ತಿಂಡಿ ಆಗ್ಲಿ ಅಥವಾ ಅವ್ರಿಗೆ ನೋಡ್ಕೊಳ್ಳೋದು ಆಗ್ಲಿ ಎಲ್ಲ ಮಾಡಿದ್ರು. ಆ ಪುಣ್ಯ ಇವತ್ತು ಅವರಿಗೆ ಕಾಪಾಡ್ತಾ ಇದೆ. ಮತ್ತೆ ಅವರು ಅಲ್ಲಿಂದ ಬಂದ ಕೂಡಲೇ ಇಲ್ಲಿನೂ ತುಂಬಾ ಸ್ಟ್ರಗಲ್ ಮಾಡಿದ್ರು, ತುಂಬಾ ಕಷ್ಟಪಟ್ರು. ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದ್ರು. ಅದೇ ಸಮಯದಲ್ಲಿ ಚೇತನ್ ಶಿವಶಿಂಪಿ ಅವರ ತಮ್ಮ ಚಕ್ರವರ್ತಿ ನ್ಯೂಸ್ ಪತ್ರಕರ್ತರು ಹಾಗೂ ವಕೀಲರಾದಂತ ಚೇತನ್ ಅವರು ಎಲ್ಲಾ ಸಮಯದಲ್ಲಿ ಬೆಳಿಗ್ಗೆ ಸಾಯಂಕಾಲ ಪ್ರತಿದಿನ ಅವರಿಗೆ ಅದು ಹೇಳಿ ಇದು ಹೇಳಿ ಧೈರ್ಯ ಹೇಳಿ ಆತರ ಈ ತರ ಮಾಡಿ ಇವತ್ತಿಗೆ ಸೊಸೈಟಿಯಲ್ಲಿ ಒಂದು ಅವರ ವಿಚಾರ ಏನಿತ್ತಪ್ಪ ಅಂದ್ರೆ ಚೇತನ್ ಅವ್ರದ್ದು ಸೊಸೈಟಿಗೆ ಹೆಲ್ಪ್ ಆಗಬೇಕು, ಜೀವನನೂ ನಡಿಬೇಕು. ಅವರು ಚೇತನ್ ಅವರು ಮುಂಚೆನಿಂದನೂ ಸೋಷಿಯಲ್ ವರ್ಕ್ ಮಾಡ್ಕೊಂತ ಬಂದಿದ್ದಾರೆ. ಅನ್ಯಾಯ ವಿರುದ್ಧ ಯಾವಾಗ್ಲೂ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಅವ್ರು ಯಾವ ಅಧಿಕಾರಿಗಳಿಗೂ ಅಂಜಲ್ಲ, ಯಾವುದೇ ಕಚೇರಿಯಲ್ಲಿ ಅಂಜಲ್ಲ, ಯಾವ್ದು ಕರೆಕ್ಟ್ ಇರುತ್ತೆ ಕರೆಕ್ಟ್ನೇ ಪ್ರಚಾರ ಮಾಡೋದು. ಮತ್ತು ಅವರು ಬ್ರದರ್ ಆದ್ರೂ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇವಾಗ ಜೊತೆಲಿ ಅವರು ಕೂಡ ಇವಾಗ ಬಡವರಾಗ್ಲಿ ರೈತರಾಗ್ಲಿ ಯಾರಾದ್ರೂ ಕಷ್ಟ ಹೇಳ್ಕೊಂಡ್ ಬಂದ್ರೆ ನಮ್ಗೆ ಸರ್ ದುಡ್ಡಿಲ್ಲ ಸರ್ ಸ್ವಲ್ಪ ಇದು ಸಮಯ ಆಗುತ್ತೆ ಅಂದ್ರು ಅವರಿಗೆ ಕೆಲಸ ಮಾಡ್ಕೊಡ್ತಾರೆ. ಆಯ್ತಪ್ಪ ನಿಮ್ ಅನುಕೂಲ ಇದ್ದಾಗ ಕೊಡಿ ದುಡ್ಡು. ಇದು ಚಕ್ರವರ್ತಿ ಆಲ್ ಇನ್ ಒನ್ ಸೊಲ್ಯೂಷನ್ ಅಂದ್ರೆ ಬರೀ ಪೇಪರ್ಸ್ ಮಾತ್ರ ಅಲ್ಲ, ಏನೇ ಅವ್ರದ್ದು ಸಂಕಷ್ಟ ಹೇಳ್ಕೊಂಡ್ ಬಂದ್ರು ಇಲ್ಲಿ ವಕೀಲರಾಗ್ಲಿ ಅಥವಾ ಪತ್ರಕರ್ತರು ಚೇತನ್ ಆಗ್ಲಿ ಅಥವಾ ನಾಗರಾಜ್ ಅವ್ರಿಗೆ
ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ. ಬರೀ ಪತ್ರಿಕೆ ಮಾತ್ರ ಇರಲ್ಲ, ಏನೇ ಸಮಸ್ಯೆ ಬಂದ್ರು ಯಾವ ದೋಸ್ತರು ಇರ್ಲಿ, ದೋಸ್ತರ ಪರಿಚಯದವ್ರು ಇರ್ಲಿ, ಎಲ್ಲರಿಗೂ ಸಹಾಯ ಮಾಡೋದು ಒಂದು ಅವರ ನೇಚರ್ ಆಗಿದೆ. ಮತ್ತೆ ಇದೇ ಸಹಾಯ ಮಾಡ್ಕೊಂತ ಅವ್ರು ಹೀಗೆ ಬೆಳಿಬೇಕಂತ ನಾ ಹಾರೈಸ್ತೀನಿ. ನಾಗರಾಜ್ ಅವ್ರಿಗೆ ಹುಟ್ಟಿದಹಬ್ಬ ಶುಭಾಶಯಗಳು. ನಾಗೇಂದ್ರ ಅವರ ಮತ್ತಿಬ್ಬರು ಸ್ನೇಹಿತರಾದ ಹುಸನಪ್ಪ ವಿಜಯಕರ್ ಮತ್ತು ವಿಜಯ್ ಸೋನಾರ್ ಅವರು ಮಾತನಾಡಿ, ಒಳ್ಳೆಯ ಮನಸ್ಸಿನ ಸ್ನೇಹಿತ ನಮ್ಮ ನಾಗೇಂದ್ರ. ಬುದ್ಧಿವಂತಿಕೆ ಮತ್ತು ಚಾತುರ್ಯತೆ ಅವನಲ್ಲಿದೆ. ಎಲ್ಲರ ಜೀವನದಲ್ಲೂ ಸಮಯ ಆಟವಾಡುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಒಳ್ಳೆಯ ಸಮಯದಲ್ಲಿ ಎತ್ತರಕ್ಕೇರಿದ್ದ ಇವರ ಜೀವನದಲ್ಲಿ ಕರೋನಾ ಆಟವಾಡಿದಂತಾಗಿದೆ. ಬರುವ ದಿನಗಳಲ್ಲಿ ಮತ್ತೆ ಎತ್ತರದ ಸ್ಥಾನಕ್ಕೆ ಇವರು ಏರುತ್ತಾರೆ ಎನ್ನುವ ಭರವಸೆ ನಮಗಿದೆ ಮತ್ತು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುವುದಾಗಿ ತಿಳಿಸಿದರು. ನಾಗೇಶನ್ ಮನಸ್ಸು ತುಂಬಾ ಒಳ್ಳೆ ಮನಸ್ಸು, ಆಮೇಲೆ ತುಂಬಾ ಶಾರ್ಪ್ ಮೆಮರಿನೂ ಇದೆ, ಶಾರ್ಪ್ ತಲೆನೂ ಇದೆ, ಒಳ್ಳೇದು ಹೆಲ್ಪ್ ಮಾಡ್ಬೇಕನ್ನೋದು ಇದೂ ಇದೆ. ಟೈಮ್ ಅಂತಾರಲ್ಲ, ಟೈಮಲ್ಲಿ ಒಂದು ಟೈಮಲ್ಲಿ ಪೀಕಲ್ಲಿ ಹೋಗಿದ್ದಾರೆ, ಮತ್ತೆ ಹೊಳ್ಳಿ ಡೌನ್ ಬಂದಿದ್ದಾರೆ, ಮತ್ತೆ ಅಪ್ ಹಿಂಗೆ ಹೋಗ್ತಾನೆ ಇರ್ತಾರೆ. ಹೋಗ್ಬೇಕು ಅಂತಾನು ಬಯಸ್ತೀನಿ. ಆಮೇಲೆ ಹೋಗ್ತೀವಿ ಅಂತ ಕಾನ್ಫಿಡೆನ್ಸು ಇದೆ. ಯಾಕಂದ್ರೆ ನಮ್ಮ ಫ್ರೆಂಡ್ ಮೇಲೆ ನಾವು ಹೈಸ್ಕೂಲಿಂತ್ರನೂ ಪರಿಚಯ, ಹೈಸ್ಕೂಲಿಂತ್ರನೂ ಮೊದಲಿಂತ್ರ ಚಡ್ಡಿ ದೋಸ್ತರಂಗೆ ಬಂದಿದ್ದೀವಿ. ಅವ್ನು ಎಷ್ಟು ಒಳ್ಳೆಯವನು, ಅವ್ನು ಎಷ್ಟು ಇದು ಇದೆ ಅಂತ ಹೇಳ್ಬಿಟ್ಟು ಮಲ್ಲು ನಾನು ಇವನು ಅಂದರೆ ಟ್ರಯಾಂಗಲ್ ಇದ್ದಂಗೆ 3 ಜನ. ಸೊ ಒಳ್ಳೆ ಮನಸ್ಸಿದೆ, ಒಳ್ಳೆ ಇದು ಇದೆ, ಅದು ಕಾಪಾಡುತ್ತೆ ಅವ್ನು. ಆಲ್ಮೋಸ್ಟ್ ಆಲ್ ಎಲ್ಲ ಇದಾಗುತ್ತೆ, ಹಿಂಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಹೊಳ್ಳಿ ಹ್ಯಾಪಿ ಬರ್ತಡೆ ನಾಗೇಶ್. ನಮ್ಮ ರಫೀಕರ್ ಆಯ್ತು, ನಮ್ಮ ಮಲ್ಲೂರ್ ಆಯ್ತು ಹೇಳ್ದಂಗೆ ನಮ್ಗೆ ಭಾಳ ಆತ್ಮೀಯರು. ಈಗ ಒಂದು ವರ್ಷ ಒಳಗೆ ಇವ್ರು ನಮ್ಗೆ ಭಾಳ ಆತ್ಮೀಯರು. ಆದ್ರೆ ಇವ್ರು ಹೇಳ್ದಂಗೆ ಜನರಿಗೆ ಮಾತ್ರ 100ಕ್ಕೆ 100 ಇವ್ರು ಹೆಲ್ಪ್ ಮಾಡ್ತಾರೆ. ಯಾರೇ ರೈತರ ಕಷ್ಟ ಅಂತ ಬಂದಾಗ 100ಕ್ಕೆ 100 ಹೆಲ್ಪ್ ಮಾಡ್ತಾರೆ. ಇಷ್ಟೇ ನನ್ನ 2 ಮಾತು ಮುಗಿಸ್ತೇನೆ. ನಾಗೇಂದ್ರ ಅವರ ಕಿರಿಯ ಸಹೋದರ, ನ್ಯಾಯವಾದಿ, ಚಕ್ರವರ್ತಿ ನ್ಯೂಸ್ನ ಸಂಪಾದಕ ಹಾಗೂ ಉದಯರಶ್ಮಿ ದಿನಪತ್ರಿಕೆ ವರದಿಗಾರ ಚೇತನ್ ಶಿವಶಿಂಪಿ ಅವರು ಮಾತನಾಡಿ, ತಾಲೂಕಿನಿಂದ ಹೋಗಿ ಬೆಂಗಳೂರಿನಲ್ಲಿ ಕಂಪನಿ ಪ್ರಾರಂಭಿಸೋದು ಅಷ್ಟೊಂದು ಸರಳದ ಮಾತಲ್ಲ. ದೊಡ್ಡ ಸಾಧನೆ ಮಾಡಿ ಉಳಿಸಿಕೊಳ್ಳಲು ಸಾಧ್ಯವಾಗದ ಮಟ್ಟಿಗೆ ವಿಧಿ ನನ್ನ ಸಹೋದರನ ಬಾಳಲ್ಲಿ ಆಟವಾಡಿದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸಿ ಮುನ್ನುಗ್ಗಬೇಕು. ಜೀವನ ಸಾಗಿಸಲು ದುಡ್ಡು ಬೇಕೇ ಹೊರತು ದುಡ್ಡೇ ಜೀವನವಲ್ಲ. ನಿಸ್ವಾರ್ಥದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಯಾವುದೇ ದುರುದ್ದೇಶ ಇಲ್ಲದೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಿದರೆ ಮಾತ್ರ ಜನತೆಯ ಮನಸ್ಸಿನಲ್ಲಿ ಬೆರೆಯೋಕೆ ಸಾಧ್ಯ. ಜನತೆಯ ಮನಸ್ಸಿನಲ್ಲಿ ಬೆರೆತರೆ ಮಾತ್ರ ಎತ್ತರಕ್ಕೆ ಬೆಳೆಯಲು ಸಾಧ್ಯ. ಹಾಗಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತೊಡಗಿಸಿಕೊಳ್ಳುವಂತಾಗಬೇಕು ಎಂದರು. ನನ್ನ ಸಹೋದರ, ನಮ್ಮ ಮನೆಯ ಯಜಮಾನ, ನನ್ನ ಸ್ನೇಹಿತ, ನನಗೆ ಇನ್ನೂ ಯಾವ ಪದಗಳಿಲ್ಲ ಹೇಳಬೇಕಂದ್ರೆ, ನಾನು ಮೊದಲು ಒಬ್ಬಂಟಿಗನಾಗಿದ್ದೆ. ಮುದ್ದೇಬೇಳದಲ್ಲಿ ಒಬ್ಬಂಟಿಗನಾಗಿ ಒಂದು ಕೆಟ್ಟ ಧೈರ್ಯ ಅಂತೀವಲ್ಲ, ಆ ಥರ ಧೈರ್ಯದಿಂದ ಸುಮ್ಮನೆ ನ್ಯೂಸು, ಸಮಾಜ ಸೇವೆ, ಸಮಾಜಕ್ಕೆ ಏನಾದರೂ ಒಳ್ಳೆ ಕೊಡುಗೆ ಕೊಡಬೇಕು, ಭೂಮಿ ಮೇಲೆ ಮನುಷ್ಯರಾಗಿ ಬಂದಿದ್ದೀವಿ, ಒಂದು ನಮ್ಮ ಕೊಡುಗೆನ ಕೊಟ್ಟೆ ನಾವು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಹೊಂದಿರೋ ನಾನು. ನನಗೆ ದುಡ್ಡು, ಅದು ಇದು, ಜಾತಿ, ರಾಜಕೀಯ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗೋದು ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಕೆಲಸ ಮಾಡೋರು, ಇದು ಮಾತ್ರ ನನಗಿಷ್ಟ. ಆ ಥರ ನಾನು ಒಬ್ಬಂಟಿಗನಾಗಿನೇ ಬಂದಿದ್ದೆ. ನಾನು ಅನ್ಕೊಂಡಿದ್ದೆ ಒಬ್ಬಂಟಿಗೆ ಅಂತ. ಅವತ್ತು ನನ್ನ ತಂದೆಯವರು ನಿಧನರಾದರು. ಅವ್ರ ಮಣ್ಣಿಗೆ ಸೇರಿದಂಥ ಜನನ್ ನೋಡಿ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗೋಗ್ಬಿಡ್ತು. ನಾನು ಒಬ್ಬಂಟಿಗೆ ಅಲ್ಲ, ನನ್ನ ಜೊತೆ ಇಷ್ಟೊಂದು ಜನ ಇದ್ದಾರೆ ಅಂತ. ಎಲ್ಲ ಸೀನಿಯರ್ ಅಡ್ವೊಕೇಟ್ಸು, ಅವರು ತುಂಬಾ ಜನ, ನನ್ನ ಹೇಳಕ್ಕಾಗಲ್ಲ ನನಗೆ. ಅಷ್ಟೊಂದು ನನಗೆ ಜನರನ್ನ ನೋಡಿ ಇನ್ನಷ್ಟು ನನ್ನ ತಂದೆನ ಕಳ್ಕೊಂಡಂತ ದುಃಖ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯ್ತು ನನಗೆ. ಅಷ್ಟೊಂದು ಜನರನ್ನ ನಾನು ಸಂಪಾದಿಸಿರೋದು ಒಂದು ಒಳ್ಳೆ ವ್ಯಕ್ತಿತ್ವದಿಂದ ಅಂತ ಅವತ್ತು ಗೊತ್ತಾಗಿದ್ದು. ಅಲ್ಲಿವರೆಗೂ ನಾನು ಏನೋ ನನಗೆ ನನ್ನ ಹತ್ರ ಒಂದು ನ್ಯೂಸ್ ಇದೆ, ಒಂದು ಪತ್ರಿಕೆ ಇದೆ ಅಂತ ನನಗೆ ಭಯ ಪಡ್ತಾರೆ ಜನ, ಸುಮ್ಮನೆ ಏನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವತ್ತು ನಿಜವಾಗ್ಲೂ ನನ್ನ ಮನಸ್ಸಿನಿಂದ ನನ್ನ ಜನತೆ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗಿದ್ದು ನನಗೆ ಅವತ್ತು. ಅದಾದ ನಂತರ ನಮ್ಮ ಸಹೋದರದ ಬಗ್ಗೆ ಹೇಳ್ಬೇಕಂದ್ರೆ, ಕಷ್ಟ ಅನ್ನೋದು ಸ್ವಲ್ಪ ಕಡಿಮೆ ಗೊತ್ತು ನಮ್ಮ ಅಣ್ಣಂಗೆ. ಕಷ್ಟನೇ ಗೊತ್ತಿಲ್ಲ, ಯಾಕಂದ್ರೆ ಐಟಿ ಅಂತ ಬಿಜಾಪುರಕ್ಕೆ ಹೋದ್ರು. ಬಿಜಾಪುರದಿಂದ ಡೈರೆಕ್ಟ್ ಬೆಂಗಳೂರಿಗೆ ಅವ್ರದ್ದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬಿಡ್ತೀವಿ ಅವ್ರದ್ದು. ಅಲ್ಲಿಂದ ಸೀದಾ ಅಲ್ಲಿ ಹೋಗ್ಬಿಟ್ರು. ಒಮ್ಮೆ ಒಂದು 8,000 ಪೇಮೆಂಟ್ ಅವ್ರಿಗೆ. ಆ ಕಷ್ಟ ಅನ್ನೋದೇ ಗೊತ್ತಿಲ್ಲ. ಅವ್ರು ಹೆಂಗೋ ತಮ್ಮ ಜೀವನ ತಾನು, ಬೆಂಗಳೂರು ಲೈಫ್ ಹೇಳೋದೇನು ಅವಶ್ಯಕತೆ ಇಲ್ಲ, ಅಷ್ಟೊಂದು ಹೊರಗಡೆನೆ ಬೆಳೆದಿರೋರು. ಅಲ್ಲಿ ಒಂದು ಸಣ್ಣ ತಾಲೂಕಿಂದ ಹೋಗಿ MNC ಕಂಪನಿ ಮಾಡುವಷ್ಟು ಮಟ್ಟಕ್ಕೆ ಬೆಳಿತಾರೆ ಒಬ್ರು ಅಂತಂದ್ರೆ ನಮ್ಗೆ ತುಂಬಾ ಸಂತೋಷ ಆಗೋಯ್ತು. 60-70 ಜನಕ್ಕೆ ಕೆಲಸ ಕೊಡ್ತಾರೆ. ಅದು ಏನ್ ಔಟ್ ಆಫ್ ಕಂಟ್ರಿಯಿಂದ ಇವ್ರ ಕಂಪನಿಗೆ ಮಟೀರಿಯಲ್ ರೆಡಿ ಮಾಡ್ಕೊಡೋದು,
ಅದನ್ನೆಲ್ಲ ನೋಡಿ ಒಂಥರ ನನಗೆ ಶಾಕ್ ಆಗ್ಬಿಡ್ತು. ನಾವು ನನ್ನ ಕಷ್ಟದಲ್ಲಿ ನಾನು ಬದುಕ್ತಾ ಇದ್ದೆ, ಆದ್ರೆ ಇವ್ರು ನನಗೆ ಕಷ್ಟನೇ ಗೊತ್ತಿಲ್ದಿರೋ ತರ ಆಗ್ಬಿಡ್ತು. ಎಲ್ರು ಜನ ಅನ್ಕೋತಾ ಇದ್ರು ಈ ನ್ಯೂಸ್ ಮಾಡಕ್ಕೆ ಯಾರ ಹತ್ರ ದುಡ್ಡು ತಗೊಳಲ್ಲ, ಏನು ಹೊರಗಿಂದನೇ ಏನು ಮಾಡಲ್ಲ, ಇವನ್ ಮನೆ ಸಾಗೋದಾದ್ರೆ ಹೆಂಗೆ? ನನ್ ಮನೆ ಸಾಗಕ್ಕೆ ನಮ್ಮ ಅಣ್ಣ ನನಗೆ ಬ್ಯಾಕ್ ಬೋನ್ ಆಗಿದ್ದ. ನಾನು ಯಾವಾಗಲೇ ನನಗೆ ಎಷ್ಟು ಪೇಮೆಂಟ್ ಬೇಕು ಅಂದ್ರೆ ಸಾಕು, ಅವ್ರ ಫ್ರೆಂಡ್ಸ್ ಹತ್ರನೋ ಇವ್ರ ಹತ್ರನೋ ಕೊಟ್ಟು ಕಳಿಸ್ಬಿಡೋನು. ನೀನು ಆರಾಮಾಗಿರು, ನಿಂದು ಲೈಫ್ ಹೆಂಗಿರ್ಬೇಕಂದ್ರೆ ಆರಾಮಾಗಿರ್ಬೇಕು, ಯಾವ್ದು ಕಷ್ಟಪಡಬೇಡ, ನೀನು ಸ್ಟಡಿ ಮಾಡು, ಇನ್ನೊಂದ್ ಸ್ವಲ್ಪ ಇದನ್ ಮಾಡು, ಮನೆ ಬಾಡಿಗೆ ಸೇರಿ, ಗ್ಯಾಸ್ ಬುಕ್ ಮಾಡೋದು ಸೇರಿ, ಬೈಕ್ ಪೆಟ್ರೋಲ್ ಸೇರಿ, ನಾನು ಹೇಳ್ಬಾರ್ದು ಎಲ್ಲ ನಂದೆಲ್ಲ A to Z ನೋಡ್ಕೊಳ್ಳೋಣ ನಮ್ಮಣ್ಣ. ಹಾಗಾಗಿ ನನಗೆ ದುಡ್ಡಿಂದು ಕೊರತೆನೇ ಇರ್ಲಿಲ್ಲ. ನನಗೇನೋ ಸೇವೆ ಮಾಡ್ಬೇಕು, ಜನರಲ್ಲಿ ಒಂದು ಒಳ್ಳೆ ಇದನ್ ಮಾಡ್ಬೇಕು ಅಂತ ನಂದು ಒಂದು ಹುಚ್ಚು ಕಲ್ಪನೆ ಅನ್ನೋಕಿನ್ನ ಇದು ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನೋದು ಒಂದು ನನ್ನ ಆಸೆ. ಒಂದು ಸಿದ್ಧಾಂತದ್ಲಿಂತ ಬದುಕಬೇಕು, ಇಲ್ಲ ಅಂದ್ರೆ ಎಲ್ಲರ ತರ ಬದುಕಿದ್ರೆ ನಮ್ಗೆ ಇದಾಗಲ್ಲ. ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಪ್ರಾಣಿಗಳು ಪಕ್ಷಿಗಳಿದೆ. ದೇವ್ರು ನಮ್ಮನ್ನ ಮನುಷ್ಯ ಅಂತ ಮಾಡಿದ್ದಾನೆ, 2 ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ, 2 ಒಳ್ಳೆ ಕಿವಿಗಳನ್ನು ಕೊಟ್ಟಿದ್ದಾನೆ, 2 ಒಳ್ಳೆ ಕೈಗಳನ್ನು ಕೊಟ್ಟಿದ್ದಾನೆ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟೊಂದು ಜನರು ಸೇವೆ ಮಾಡಿ ಜನರ ಮನಸ್ಸಲ್ಲಿ ಬೇರೆಯೋದು ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಎಲ್ಲರೂ ಮುಂದೆ ನಮಸ್ಕಾರ ಅಂತಾರೆ, ಆದ್ರೆ ಹಿಂದೆ ನಮಸ್ಕಾರ ಅನ್ನೋದು ಬೇರೆ, ಮುಂದೆ ನಮಸ್ಕಾರ ಅನ್ನೋದು ಬೇರೆ. ಹಿಂದೆ ಸಾಕಷ್ಟು ಜನ ನಮ್ಮ ಬಗ್ಗೆ ಏನನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಕೆಲವೊಂದು ಜನ ಆ ತರ ಇರ್ತಾರೆ, ಅದೆಲ್ಲ ಬೇಡ. ಆದ್ರೆ ಒಳ್ಳೆ ವ್ಯಕ್ತಿಗಳಿಗೆ ನಿಜವಾದ ಜನ ಹಚ್ಕೋತಾರೆ ಅನ್ನೋದಕ್ಕೆ ಉದಾಹರಣೆನೇ ನಾನು. ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ರೆ, ಯಾವುದೇ ದುಷ್ಟ ಮನೋಭಾವನೆ ಇಲ್ಲದೆ ಇರೋದು ಸಮಾಜಕ್ಕೆ ಕೊಡುಗೆ ಕೊಟ್ರೆ ಯಾರು ನಮ್ಮನ್ನ ಬಿಡಲ್ಲ. ಆ ತರ ನನ್ನ ಜನ ಹಚ್ಕೊಂತ ಬಂದ್ರು. ನಾನು ಒಬ್ಬನೇ ಇದ್ದೀನಿ, ಅಂದ್ರೆ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಒಬ್ಬನೇ ಇದ್ದೀನಿ ಅನ್ನೋ ಕೊರಗು ಜಾಸ್ತಿ. ನಾನೆಲ್ಲ ಊರ್ಗ್ ಹೋದೆ, ಏನೋ ನನ್ನ ಕೇಸಸ್ ಇದು ಅಂತ RTI ಕೇಸಸ್ ಜಾಸ್ತಿ ನಂದು. ಮೈತೇಕ್ ಕೇಸಿಗೆ ಬೆಳಗಾವಿ ಹೋಗ್ಲಿ, ಬೆಂಗಳೂರು ಹೋಗ್ಲಿ, ಎಲ್ಲಾದ್ರೂ ಹೋಗ್ಬಿಟ್ರೆ ಮನೆಯಲ್ಲಿ ಒಂದ್ ಸ್ವಲ್ಪ ಏನಾದ್ರು ತಗೊಂಡ್ಬಂದ್ ಕೊಡೋದು ಕಷ್ಟ, ಇದನ್ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತಾ ಇತ್ತು ನನಗೆ. ನಮ್ ಬ್ರದರ್ ಬಂದ್ಮೇಲೆ ನನಗೆ ಒಂದು ಆನೆ ಬಲ ಬಂದಂಗ ಆಗ್ಬಿಡ್ತು. ಕೆಲಸ ಮಾಡ್ತಾರೆ, ಇದನ್ ಮಾಡ್ತಾರೆ ಸೆಕೆಂಡ್ರಿ, ಆದ್ರೆ ಮನೆಯಲ್ಲಿ ಒಬ್ರು ನಂಬಿಕಸ್ಥರು ಸಿಗೋದು ಕಷ್ಟ. ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವ್ರು ಬಂದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಫ್ರೀ, ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು, ಇನ್ನ ಜಗತ್ತೇ ನನ್ ಕೈಗೆ ಬಂದ್ಬಿಡ್ತು ಅನ್ನೋ ನನಗೆ ಫೀಲ್ ಆಗೋಯ್ತು. ಬೆಂಗಳೂರಲ್ಲಿ ಅಷ್ಟೆಲ್ಲ ಮಾಡಿ ಬಂದವರು, ಅವಾಗ ಸಡನ್ ಕರೋನಾ ಆಗುತ್ತೆ. ಕರೋನಾ ಆದ್ಮೇಲೆ ಸ್ಟಾರ್ಟಿಂಗ್ ಕರೋನಾ ಬಂದ್ಮೇಲೆ ಇವ್ರಿಗೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಟ್ರಬಲ್ ಸ್ಟಾರ್ಟ್ ಆದ ತಕ್ಷಣ ನಾನು ಹೇಳ್ತೀನಿ ಇವ್ರಿಗೆ, ಕರೋನಾ ಸ್ವಲ್ಪ ಸ್ಟ್ರಾಂಗ್ ಇದೆ, ಅವಾಗ ಬೇಡ, ಅದೆಲ್ಲ ಕಂಪ್ನಿನ ಕ್ಲೋಸ್ ಮಾಡ್ರಿ ಸ್ವಲ್ಪ ದಿನದ ಮಟ್ಟಿಗೆ, ಆಮೇಲೆ ನಂತರ ಅದನ್ನ ರನ್ ಮಾಡುವಂತ್ರಿ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಅವರು. ಯಾಕಂದ್ರೆ ಅದು ಆ ಮಷಿನ್ಸ್ ಕೆಪಾಸಿಟಿನೇ ಹಂಗಿದೆ. ಅದು ಒನ್ಸ್ ಬಂದ್ ಆಗ್ಬಿಟ್ರೆ ಅವ್ರು ರಿಟರ್ನ್ ಚಾಲೂ ಮಾಡಕ್ ಆಗಲ್ಲ. ಅದು ಪರ್ ಡೇ 1 ಅವರ್ ಆದ್ರೂ ಅದನ್ನ ರನ್ ಮಾಡ್ತಾನೆ ಇರಬೇಕು. ಆ ತರ ಸಿಸ್ಟಮ್ ಇರುವಂತ ಮಷಿನ್ಗಳದೆಲ್ಲ. ಅದು ಆಮೇಲೆ ನಮ್ಗೆ ಗೊತ್ತಾಯ್ತು. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅವರು. 60 ಜನಕ್ಕೆ ಮನೆಯಲ್ಲೇ ಕುಂತ್ಕೊಂಡು ಅವ್ರಿಗೆ ಪೇಮೆಂಟ್ ಅದು ಏನು ಯಾವ್ದು ಅವ್ರಿಗೆ ಕಡಿಮೆ ಆಗದಿರೋ ತರ ಮಾಡಿ ಅವರು ಸೆಕೆಂಡ್ ಫ್ಲೈಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಇದು ಇತ್ತು, ವೆಹಿಕಲ್ ಎಲ್ಲಾನು ಟೋಟಲಿ ಎಲ್ಲ ಕ್ಲೋಸ್ ಆಗಿ ಇನ್ನೇನು ನಮ್ಗೆ ಇದರಿಂದ ಬೆಂಗಳೂರಲ್ಲಿ ನಮ್ಗೆ ಉಳಗಾಲ ಇಲ್ಲ ಅನ್ನೋ ರೀತಿ ಆಗ್ಬಿಡ್ತು. ಆದ ತಕ್ಷಣ ನಾನೇ ಅವ್ರಿಗೆ ಅಲ್ಲಿ ಮುದ್ದೇಬಿಳದಲ್ಲಿ ಏನಾದ್ರು ಮಾಡೋಣ, ಬೇಡ ಇದು ನಮ್ ಬೆಂಗಳೂರು ಸವಾಸನೆ ಬೇಡ, ಬಂದ್ಬಿಡ್ರಿ ಅಂತ ನಾನೇ ಅಲ್ಲಿ ಕೂತ್ಕೊಂಡು ಎಲ್ಲ ಬುಕ್ ಮಾಡಿಬಿಟ್ಟೆ. ಅಂದ್ರೆ ಮನೆ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿ ಇಲ್ಲಿಗೆ ತಂದು ಇಳಿಸ್ತಾರೆ, ಪ್ಯಾಕಿಂಗ್ ಅಂಡ್ ಮೂವರ್ಸ್ ಅಂತ. ನಾನೇ ಅವ್ರಿಗೆ ಅದನ್ನೆಲ್ಲ ಬುಕ್ ಮಾಡಿಬಿಟ್ಟು ಇಲ್ಲಿ ತಂದು ಇಳಿಸೋ ರೀತಿ ಸೆಟ್ ಮಾಡಿ ಬಂದ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರು, ಹೆಂಗಿದೆ ಏನು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಬೆಂಗಳೂರಲ್ಲಿ ಇರೋರು ಇಲ್ಲಿ ಬಂದ ತಕ್ಷಣ ಏನ್ ಮಾಡೋಣ ಏನ್ ಬಿಡೋಣ. ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸು. ಮಲ್ಲವಣ್ಣ, ಕಲ್ಕಲ್ ಮಲ್ಲವಣ್ಣ, ನಮ್ಮ ವಿಜು ಬಿಟ್ರೆ ನಮ್ಮ ರಫೀಕು, ತುಂಬಾ ಒಳ್ಳೆ ಫ್ರೆಂಡ್ಸ್ ಇವರೆಲ್ಲ. ಅವ್ರಿಗೆ ನಮ್ಮ ವಿಕ್ರಮ್ ಸರ್, ಅವರು ಮದುವೆ ಟೈಮ್ದಲ್ಲಿ ಸಿಕ್ಕಾಪಟ್ಟೆ ವಿಕ್ರಮ್ ಸರಿಂದ ಹೆಲ್ಪ್ ಆಗಿತ್ತು. ಅವರೆಲ್ಲ ಇವ್ರಿಗೆ ಸಿಕ್ಕಾಪಟ್ಟೆ ನನ್ಗಿಂತ ಹೆಚ್ಚಾಗಿ ಇಷ್ಟಪಡೋರು. ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರೂ ಆದ್ರೆ ಸಾಕು ಅವ್ರು ಓಡ್ ಬಂದ್ಬಿಡೋರು. ಏನೋ ನಾನೇ ಒಂದ್ ಸ್ವಲ್ಪ ವಿಚಾರ ಮಾಡೋಣ ಹಂಗೆ ಅವ್ರ ಹಂಗೆಲ್ಲ ಇಲ್ಲ ಹಿಂಗಾಗಿದೆ ಅಂದ್ರೆ ನಾವು ಬಂದ್ಬಿಡ್ತೀವಿ, ಅಷ್ಟ್ರ ಮಟ್ಟಿಗೆ ಇಷ್ಟಪಡ್ತಾ ಇದ್ರು. ಅವ್ರನ್ನೆಲ್ಲ ನಾನು ಜೊತೆಗೂಡಿಸ್ಕೊಂಡು ಏನ್ ಮಾಡಬಹುದು ಏನಿಲ್ಲ. ಆದ್ರೆ ನನಗೆ ನಮ್ಮ ಫೀಲ್ಡ್ ಅಲ್ಲಿ ಸ್ವಲ್ಪ ನಾಲೆಜ್, ಏನಾದ್ರೂ ಮಾಡ್ಕೊಡಕ್ಕೆ ನನ್ಗೆ, ಅಂದ್ರೆ ನಮ್ ಫೀಲ್ಡಿಗೆ ಬಂದ್ರೆ ಒಂದು ಒಳ್ಳೆ ವೇದಲ್ಲಿ ಇರ್ತಾರೆ, ಜನಕ್ಕೊಂದು ಒಳ್ಳೆ ಸೇವೆ ಕೊಡ್ಬೋದು. ಜನಕ್ಕೆ ಸೇವೆ ಕೊಟ್ರೆ ಜನರ ಆಶೀರ್ವಾದ ಸಿಕ್ಕರೆ ನಾವು ಎತ್ತರ ಮಟ್ಟಕ್ಕೆ 100ಕ್ಕೆ 100 ಬೆಳಿತೀವಿ. ನಾವು ಇವತ್ತು ಒಂದು ಅರ್ಧ ರೊಟ್ಟಿನೇ ತಿನ್ಬೋದು ನಾವು, ಆದ್ರೆ ಜನರ ಆಶೀರ್ವಾದ ಇದ್ರೆ ಮುಂದೆ ನಾವು ಹೋಳಿಗೆ ತಿನ್ನೋ ಮಟ್ಟಕ್ಕೆ ಬೆಳಿತೀವಿ ಅನ್ನೋದಕ್ಕೆ ನಾನು ಉದಾಹರಣೆನೇ ನಾನೇ ಇದ್ದೀನಿ.
ಯಾಕಂದ್ರೆ ನಾನು ಸ್ಟಾರ್ಟಿಂಗ್ 9 ವರ್ಷ ನಾನು ಪತ್ರಿಕಾ ರಂಗದಲ್ಲಿ ಬಂದಿದ್ದು. ಒಂದು ಓನ್ ಪತ್ರಿಕೆ ನಂದು, ವಾರ ಪತ್ರಿಕೆ ಚಕ್ರವರ್ತಿಯ ಪ್ರತಿಭಟನೆ ಅಂತ, ಆ ಪತ್ರಿಕೆಯಿಂದ ಬಂದವನು ನಾನು. ಆವಾಗಿಂದನೂ ನಾನು ಜನರ ಸೇವೆ ಮಾಡ್ಕೊತ ಬಂದಿದ್ದೆ. ಅಂದ್ರೆ ಯಾವುದೇ ನನಗೇನೋ ದುಡ್ಡಿನ ಮೇಲೆ ನನಗೆ ವ್ಯಾಮೋಹನೇ ಇಲ್ಲ, ಅದು ಇನ್ನುವರೆಗೂ ಬರ್ತಾ ಇಲ್ಲ. ಅದು ಎಲ್ಲರೂ ಹೇಳ್ತಾರೆ, ನಮ್ಮ TD ಸರ್ ಸಿಕ್ಕಾಪಟ್ಟೆ ಹೇಳ್ತಾರೆ ನನಗೆ, ಇಲ್ಲ ಮನೆ ನಡ್ಸಕ್ಕೆ ಹೆಂಗ್ ಬೇಕು ಒಂದ್ ಸ್ವಲ್ಪ ನೀವು ಅವ್ರಾಗೆ ನೀವು ಯಾರ ಹತ್ರ ತಗೋದ್ ಬೇಡ, ಅವ್ರಾಗೆ ಕೊಟ್ಟದ್ರೆ ನೀವು ಯಾಕೆ ಬೇಡ ಅಂತೀರಾ ಅಂತ. ನಾನು ಯಾಕೆ ಬೇಡ ಅಂತೀನಿ ಅಂದ್ರೆ, ಇವತ್ತು ನೀವು ಶ್ರೀಮಂತರಿದ್ದೀರಾ, ಇವತ್ತೇನೋ ಒಂದು ನಾವು ನ್ಯೂಸ್ ಮಾಡಿದ್ರೆ ಇನ್ನೂ ಒಂದು 500,000 ರೂಪಾಯಿ ಕೊಡ್ತೀರಾ. ಪಾಪ ನೆಕ್ಸ್ಟ್ ಯಾವ್ದೋ ಒಂದು ಬಡವ ಬರ್ತಾನೆ, ಅವನದು ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಅವನು ಪ್ರೆಸ್ ಮೀಟ್ ಮಾಡ್ತಾನೆ, ಅವನಿಗೆ ಬೇರೆದವರು ದುಡ್ಡು ಕೊಟ್ಟನೆ ನ್ಯೂಸ್ ಮಾಡೋದು ಅಂತ ಗೊತ್ತಾಗ್ಬಿಟ್ರೆ ಅವನ್ ದುಡ್ಡು ಕೊಡೋದು ಇಲ್ಲಿಂದ. ಪಾಪ ಇದು ನನಗೆ ಇದು ಆಗ್ಬಾರ್ದು, ಈ ಸಿಸ್ಟಮ್ ಎಲ್ಲ ಬರಬಾರ್ದು. ನ್ಯೂಸ್ ಅಂದ್ರೆ ನಾವು ಪತ್ರಿಕಾ ವೃತ್ತಿಯನ್ನ ಕರೆಕ್ಟ್ ಆಗಿ ಮಾಡ್ಬೇಕು, ದುಡ್ಡು ತಗೊಂಡ್ರೆ ಬರೆಯೋದು ಆ ತರ ಎಲ್ಲ ಆಗ್ಬಾರ್ದು ಅನ್ನೋದು ನನ್ ಮನೆ. ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ, ನಂದಷ್ಟೇ ನಾನು ಹೇಳೋದು. ನಂದು ಈ ತರ ಇತ್ತು. ಅವಾಗ ಏನ್ ಹೇಳಿದ್ರು ನಾನು ಕೇಳೋ ಸ್ಥಿತಿಲಿ ಇಲ್ಲ, ಈಗ ನನ್ ಕೇಳಕ್ ಇಷ್ಟ ಆಗಲ್ಲ. ಯಾಕಂದ್ರೆ ದುಡ್ಡು ಅಂತ ಬಂದ್ರೆ ಒಂದ್ ಸ್ವಲ್ಪ ನಾನು 1-2 ಸ್ಟೆಪ್ ಹಿಂದೆ. ನನಗೆ ದುಡ್ಡು ಬಿಟ್ಟು ಬೇರೆ ಏನಾದ್ರು ಇಂಥ ಆಫೀಸರ್ ಹಿಂಗ್ ತಪ್ಪು ಮಾಡಿದಾನೆ, ಅವನಿಗೆ ಕರೆಕ್ಟ್ ಆಗಿ ಆಕ್ಷನ್ ಮಾಡ್ಬೇಕು, ಆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬನ್ರಿ ಎಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ. ಆಕ್ಷನ್ ತಪ್ಪು ಯಾರು ಮಾಡಿದಾರೆ ಅವ್ರು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಇದನ್ನ ನನ್ನ ಸಿದ್ಧಾಂತ ಇದು. ಇವನ್ ತಪ್ಪು ಮಾಡಿದಾನೆ, ಒಂದ್ಸರಿ ಬಿಟ್ಟು ಬಿಡೋಣ, ಕ್ಷಮಿಸ್ಬಿಡೋಣ. ಕ್ಷಮೆ ಅನ್ನೋ ಪದಕ್ಕೆ ನನಗೆ ಅರ್ಥನೇ ಗೊತ್ತಿಲ್ಲ. ಕ್ಷಮೆ ನನ್ನ ಹತ್ರ ಯಾರಿಗೂ ನಾನು ಕೇಳೋದಿಲ್ಲ, ಕ್ಷಮೆ ನಾನು ಕೇಳೋದಿಲ್ಲ. ನನ್ನ ಹತ್ರ ಕ್ಷಮೆ ಬಂದ್ರೆ ನಾನು ಕ್ಷಮ ಮಾಡೋದೇ ಇಲ್ಲ. ನಾನು ಆ ತರ ನಂದು ಒಂದು ಏನೋ ಸಿದ್ಧಾಂತನೇ ಹಂಗಿದೆ, ಹಂಗೆ ಬದುಕ್ಬಿಟ್ಟಿದ್ದೀನಿ. ಈಗ ನಮ್ ಬ್ರದರು ನಮ್ ಜೊತೆ ಎಲ್ಲ ಸಾಥ್ ಕೊಟ್ಕೊಂಡು ಬಂದವ್ರಿಗೆ ನನಗೂ ಇನ್ನೊಂದ್ ಸ್ವಲ್ಪ ಮಾತಾಡೋದು ಕಡಿಮೆ, ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ. ಬಂದವ್ರಿಗೆ ಸರ್ ಅಂದೇ ಇರೋ ತರ ಮಾತಾಡೋದಿಲ್ಲ. ಅವರು ಚಿಕ್ಕವನೇ ಇರ್ಲಿ ದೊಡ್ಡವನೇ ಇರ್ಲಿ, ಏನ್ ಸರ್ ಏನ್ ವರ್ಕ್ ಇದೆ ಹೇಳಿ ನಾನು ಮಾಡ್ಕೊಡ್ತೀನಿ, ಆಗಿಲ್ಲ ಅಂದ್ರೆ ಇವತ್ತು ಆಗಿಲ್ಲ, ಇದು ಏನೋ ಸಮಸ್ಯೆ ಇದೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದಾರೆ. ಇದೇ ರೀತಿ ಅವ್ರ ಮುಂದೆ ಹೋದ್ರೆ ನನ್ನ ಅವಶ್ಯಕತೆನೂ ಇರೋದಿಲ್ಲ ಅವ್ರಿಗೆ. ಅವ್ರದೇ ಒಂದು ಇದನ್ ಕ್ರಿಯೇಟ್ ಆಗುತ್ತೆ, ಅವ್ರದೇ ಒಂದು ಹೆಸರು ಕ್ರಿಯೇಟ್ ಆಗುತ್ತೆ. ಬರುವ ದಿನಗಳಲ್ಲಿ ಅವರ ಒಂದು ಮಾಸಪತ್ರಿಕೆ ತೆಗಿಬೇಕು ಅಂತ ಅವ್ರದ್ದು ಆಸೆ ಆಗಿದೆ. ಅವ್ರಿಗೆ ಅದು ನನಗೆ ಮಾಸಪತ್ರಿಕೆ ತೆಗಿಬೇಕು ಅಂತ ಆಸೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಮಾಸಪತ್ರಿಕೆ ತೆಗಿಯಕ್ಕೆ ಏನ್ ಸಪೋರ್ಟ್ ಬೇಕು ನಾವೆಲ್ಲ ಸ್ನೇಹಿತರು ಸೇರಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವರು ಅದರಲ್ಲಿ ಏನೋ ಬೆಳಿಬೇಕು ಅಂತ ಅವ್ರಿಗೆ ಆಸೆ ಆಗಿದೆ. ಅದರಲ್ಲಿ ಅವ್ರನ್ನ ಒಂದ್ ಸ್ವಲ್ಪ ಪುಷ್ ಮಾಡಿ ಮುಂದೆ ನನ್ನ ಸಮಾಜ ಸೇವೆ, ನನಗೆ ದುಡ್ಡು ಗಿಡ್ಡು ನನಗೇನಿಲ್ಲ, ನನ್ನ ಹತ್ರ ಯಾರೇ ಬಂದ್ರು ಕೂಡ ನಿಮ್ಮ ಹತ್ರ ಇಷ್ಟೇ ಇದೆ ಅಂದ್ರೆ ಅಷ್ಟೇ ಪೇಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ. ಕೇಸ್ ನಿಮ್ ಪೇಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕೆಲಸ ಮಾಡಕ್ ರೆಡಿ ಇದ್ದೀನಿ. ಯಾರೋ ನನಗೆ ಬೇರೆಯವ್ರ ತರ ನನಗೆ ಯೋಚನೆ ಮಾಡೋದೆಲ್ಲ ಬೇಡ. ಈಗ ನಮ್ಮ ಬ್ರದರ್ ಇವತ್ತು ಇಷ್ಟು ಜನ ಸೇರಿದ್ರು, ನನ್ಗೆ ವಂಡರ್ ಆಗಿದೆ ಅದು. ಅವರು ನಮ್ಮ ಬ್ರದರ್ ಬೇಡ ಅಂತ ಅವರು ನಮ್ಮ ಲಕ್ಷೆಟ್ಟಿ ಸರ್ ಅವರು ಅಚಾನಕ್ ಆಗಿ ಯಾವ್ದೋ ಒಂದು ಬೇರೆ ಕೆಲಸದ ಮೇಲೆ ಬಂದಿದ್ರು, ಯಾವ್ದೋ ಒಂದು ಪ್ರಿಂಟ್ ತೆಗಿಬೇಕು ಅಂತ ಅವ್ರು ಬಂದಿದ್ರು. ನಮ್ಮ TD ಸರ್ ಅಂತೂ ಅವ್ರು ನಾವು ಸ್ನೇಹಿತರಾಗ್ಬಿಟ್ಟಿದ್ವಿ. ಯಾವಾಗ ಒಂದ್ ಪರ್ ಡೇ ಒಂದು ½ hour ಸಿಕ್ಕಿಲ್ಲ ಅಂದ್ರೆ ಏನೋ ಕಳ್ಕೊಂಡಿರೋ ತರ ಆಗ್ಬಿಟ್ಟಿದೀವಿ. ಒಂದು ½ hour ಕೊಡ್ತಾನೆ ಇರ್ತೀವಿ. ಅವರು ಬಂದ್ರು ಸಡನ್ ಆಗಿ ಈ ತರ ನಾನು ನಮ್ಮ ಬ್ರದರ್ ಬರ್ತಡೇ ಅಂದ ತಕ್ಷಣ ನಾವು ಇದನ್ ಮಾಡ್ಬಿಡೋಣ ಅಂತ ನಮ್ಮ ಲಕ್ಷೆಟ್ಟಿ ಸರ್ ಹೇಳಿದ್ರು. ಅದಾದ್ಮೇಲೆ ನಾನು ಸುಮ್ಮನೆ ನಮ್ಮ ರಫೀಕ್ ಹೆಂಗ್ ಮಾಡೋಣ ಅಂತ ಕೇಳಿದ ತಕ್ಷಣ ನಾನು ತರಲ್ಲ ಹೇಳ್ಬಿಡು ಅಂತ ಒಂದೇ ಕ್ಷಣಕ್ಕೆ ಅವನು ನಾನು ಕೇಕ್ ತಂದ್ಬಿಡ್ತೀನಿ ಅದು ಮಾಡ್ಬಿಡೋಣ ಅಂತ ಅವನು ರೆಡಿ ಆಗ್ಬಿಟ್ಟ. ನಮ್ಮ ಬ್ರದರ್ಗೆ ಗೊತ್ತಿಲ್ಲ ಇದು ಹೆಂಗ್ ಇದಾಯ್ತು ಅಂತ, ಆ ತರ ರೆಡಿ ಆಗ್ಬಿಡ್ತು. ನಮ್ಮ ವಿಕ್ರಮ್ ಸರ್ ನಾನೊಂದು ಸನ್ಮಾನ ಮಾಡ್ತೀನಿ ಸರ್ ಅಂತ ಅವರು, ಮತ್ತೆ ನಮ್ಮ ಲಕ್ಷೆಟ್ಟಿ ಸರ್ ನಾವೊಂದು ಸನ್ಮಾನ ಮಾಡ್ತೀನಿ ಅಂತ ಅವರು, ಹಿಂಗೆ ಒಂದು ಬರ್ತ್ಡೇ ಮಾಡ್ಬೇಕು ಅಂತ ಇವರಿಂದ ನಮ್ಮ ಶಾಪ್ ಅಲ್ಲಿ ಇವತ್ತಿಂದ ನಮ್ಮ ಸ್ನೇಹಿತರ ಬಳಗ ಯಾರಿದ್ದಾರೆ ಅವರು ಹುಟ್ಟುಹಬ್ಬನ ಆಚರಿಸ್ಕೊಂಡು ಹೋಗುವಂತ ಒಂದು ಚಿಕ್ಕ ಕಾರ್ಯಕ್ರಮವನ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ. ಮಾಡ್ತೀವಿ. ಅದು ಏನೋ ಒಂದು ½ hour 1 hour ಆಗ್ಬೋದು ಅಷ್ಟೇ ಒಂದ್ ದಿನಕ್ಕೆ. ನಮ್ಮ ಯಾರ್ಯಾರು ಆತ್ಮೀಯ ನಮ್ಮ ಸ್ನೇಹಿತರ ಬಳಗ ಇದೆ ಅದೆಲ್ಲರನ್ನ ಕರ್ಕೊಂಡು ಹೋಗೋದು, ಒಂದು ಬರ್ತ್ಡೇ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಬ್ರದರ್ಗೆ ಒಂದು ಧೈರ್ಯದ ಮಾತು ಹೇಳ್ತೀನಿ, ಇನ್ನೊಂದ್ಸರಿ ಆಲ್ರೆಡಿ ಈಗ ಫಿಟ್ ಆಗ್ಬಿಟ್ಟಿದ್ದಾರೆ. ಯಾರೇ ಬಂದು ಏನ್ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಆ ತರ ಫಿಟ್ ಆಗ್ಬಿಟ್ಟಿದ್ದಾರೆ ಅವರು. ನಮ್ಗೆ ಜೀವನದಲ್ಲಿ ಬದುಕಕ್ಕೆ ದುಡ್ಡೇ ಮುಖ್ಯ ಅಲ್ಲ. ನಮ್ಮ ಬ್ರದರ್ ಸೇರಿ ಎಲ್ರಿಗೂ ಹೇಳ್ತೀನಿ, ದುಡ್ಡೇ ಮುಖ್ಯ ಅಲ್ಲ. ಹೊಟ್ಟೆ ಹಸಿವಾದ್ರೆ 500 ನೋಟ್ ಇದೆ ಕಿಸ್ತಲ್ಲಿ, ನೀವು ತಿಂದ್ರೆ ಹೊಟ್ಟೆ ತುಂಬಲ್ಲ. 500 ರೂಪಾಯಿ ನೋಟಲ್ಲಿ 20 ರೂಪಾಯಿ ರೈಸ್ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬುತ್ತೆ ಹೊರತು 500 ರೂಪಾಯಿ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬಲ್ಲ. ಯಾರು ನೀವು ದುಡ್ಡಿಗಾಗಿ ಜಾಸ್ತಿ ಅಂದ್ರೆ ಬದುಕಕ್ಕೆ ದುಡ್ಡು ಬೇಕು, ಎಷ್ಟು ಬೇಕು ನಮ್ ಕೆಲ್ಸಕ್ಕೆ ಎಷ್ಟಿದೆ ಅಷ್ಟು ತಗೊಳ್ಳೋಣ. ಹೆಚ್ಚಿನ ದುಡ್ಡಿಗೆ ಆಸೆ ಪಟ್ಟು ಏನನ್ನೋ ಆಗಿ ಅದನ್ನ ತಗೊಂಡೋಗಿ ಎಲ್ಲೋ ಹಾಸ್ಪಿಟಲ್ಗೆ ಹಾಕಿ ಅದೆಲ್ಲ ಬೇಡ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಮ್ಮ ಸಹೋದರನಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಇನ್ನೂ ಎತ್ತೆತ್ತರಕ್ಕೂ ಬೆಳೆಯುವಂತ ಸಮಯ ಸಂದರ್ಭಗಳು ಸಾಕಷ್ಟಿದೆ. ಹೋದ ಘಟನೆಯನ್ನ ಮರೆತು ಬಿಡಬೇಕು. ಯಾವುದೇ ಒಂದು
ಈಗ ಫಿಲ್ಮ್ಗಳಲ್ಲಿ ನೋಡ್ತಿರ್ತೀವಿ, ಕ್ಲೈಮ್ಯಾಕ್ಸ್ ಹಂತ ಇರುತ್ತೆ. ಏನೋ ನಮ್ದೇನೋ ಏನು ಇಲ್ಲ, ಏನೋ ಮಿಡ್ ಇದೆ ಇದು. ಈಗ ಸ್ಟಾರ್ಟಿಂಗ್ ಅಲ್ಲಿ ಏನೋ ಆಗಿತ್ತು, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಪಿಕ್ಚರ್ಗಳಲ್ಲಿ ಹೆಂಗಾಗಿತ್ತೆ ಹಂಗ ನೀವು ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ರಿ. ಆದ್ರೆ ಕರೋನಾ ಟೈಮ್ ಅಲ್ಲಿ ಅದು ದುರಾದೃಷ್ಟ. ಅದು ಯಾರು ನಮ್ಮ ಬ್ರದರ್ ದುರಾದೃಷ್ಟ ಅಲ್ಲ, ಅದು ಯಾರಿಗೆ ಸೇವೆ ಅವ್ನು ಕೊಡ್ಬೇಕಾಗಿತ್ತಲ್ಲ ಅವ್ರ ದುರಾದೃಷ್ಟ. ಇವನ್ ಸೇವೆ ತಗೊಳ್ಳೋಷ್ಟು ಇದು ಅವ್ರಿಗಿಲ್ಲ, ಆ ತರ ಆಗ್ಬಿಡ್ತದು. ಯಾಕಂದ್ರೆ ಒಳ್ಳೆ ಸೇವೆ ಕೊಡ್ತಾ ಇದ್ದ ಅಲ್ಲಿ ನೋಡ್ಬಿಟ್ರೆ ಅದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಅಲ್ಲಿ ಯಾರ್ಯಾರು ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆಲ್ಲ ಗೊತ್ತು, ಅಷ್ಟು ಸೇವೆ ಕೊಟ್ಟಿದ್ದ. ಆದ್ರೆ ಏನೋ ಅದು ಬ್ಯಾಡ್ ಲಕ್, ಅದೇನೋ ಹೋಗಿದೆ. ಆಗಿದ್ದ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಈ ಬದುಕಿನ ಪಾಠ ಕಲ್ತಿರ್ಲಿಲ್ಲ ಅವನು. ಅಲ್ಲಿ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಬದುಕಿನ ಪಾಠನೇ ಕಲ್ತಿರ್ಲಿಲ್ಲ. ದುಡ್ಡಿಗೆ ಬೆಲೆನೇ ಇರ್ಲಿಲ್ಲ ಅವನ ಹತ್ರ. ಎಲ್ಲಾದ್ರೂ ಊಟಕ್ಕೆ ಅಂತ ಹೋದ್ರೆ 2,000 3,000 ಟಿಪ್ಸ್ ಕೊಟ್ಟು ಬರೋರು ಅವರು. ಶೂಸ್ ತಗೊಳಕ್ ಹೋದ್ರೆ 4,000 5,000 ಶೂಸ್ ತಗೊಳೋರು. 8,000 ಸಾವಿರ ಶೂ ಇನ್ನೂ ಇದೆ ಅವ್ರದ್ದು. ಒಂದು 7-8 ವರ್ಷ ಬರುತ್ತೆ ಅದು ಒಂದು ಶೂ ತಗೊಂಡ್ರೆ, ಯಾವ್ದೋ ವುಡ್ಲ್ಯಾಂಡ್ ಕಂಪನಿದು. ಒಂದ್ಸರಿ ನಾನು ಶೂಗೆ ಎಷ್ಟು ಅಂತ ಕೇಳಿದ ತಕ್ಷಣ 8,000. ನಾನು ಶಾಕ್ ಆಗ್ಬಿಟ್ಟೆ. ನಾನು 8,000 ಅಂದ್ರೆ 2 ತಿಂಗಳು ಮನೆ ಬಾಡಿಗೆ ನಂದು. ಇಷ್ಟೆಲ್ಲ ನೀವು ಹಿಂಗ್ ಖರ್ಚು ಮಾಡ್ತೀರಾ, ಅದೆಲ್ಲ ಬೇಡ ಅಂತ ಹೇಳ್ತಾನೆ ಇದ್ದೆ. ಆದ್ರೆ ಅವ್ರ ಆತರ ಬೆಳೆದ್ ಬಿಟ್ಟಿದ್ರಿ, ಏನು ಮಾಡಕ್ ಆಗ್ತಾ ಇರಲಿಲ್ಲ. ಈಗ ಅದೇ ರೇಂಜ್ಗೆನೆ 8,000 ಶೂಸ್ ತಗೊಳಕ್ ಆಗಿಲ್ಲ ಅಂದ್ರೂ ಒಂದು 800 ರೂಪಾಯಿ ಶೂಸ್ ತಗೊಳಕಂತೂ ನಮ್ಗೆ ದೇವ್ರು ಕಡಿಮೆ ಮಾಡಿಲ್ಲ. ಆರಾಮಾಗಿಟ್ಟಿದ್ದಾನೆ. 4 ಜನರ ಮನಸ್ಸಲ್ಲಿದೀವಿ ನಾವು, ಅದೊಂದು ದೊಡ್ಡ ಖುಷಿ ನನಗೆ. ದುಡ್ಡು ಅದು ಬಿಲ್ಡಿಂಗ್ ಬಟ್ಟೆ ಬರ ಏನೋಗಿಂತ 4 ಜನರ ಮನಸ್ಸಲ್ಲಿದೀವಿ. ಅದನ್ನ ಕಾಪಾಡ್ಕೊಂಡು ಹೋಗೋಣ. ಯಾವತ್ತೂ ದುಡ್ಡಿಗಾಗಿ ಆಸೆ ಪಡೋದು ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಅಣ್ಣನ್ಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಈ ವೇಳೆ ನಾಗೇಂದ್ರ ಶಿವಶಿಂಪಿ ಅವರು ಮಾತನಾಡಿ, ಈ ಹಿಂದೆ ನನಗೆ ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ. ದೊಡ್ಡದಾಗಿ ಬೆಳೆಯೋದು ದುಡ್ಡಿದ್ರೆ ಮಾತ್ರ ಅಂದುಕೊಂಡಿದ್ದೆ. ಬೆಂಗಳೂರಿನಲ್ಲಿರಬೇಕಾದ್ರೆ ನನ್ನ ಹುಟ್ಟುಹಬ್ಬವನ್ನ 2 ರಿಂದ 5 ಲಕ್ಷ ಖರ್ಚು ಮಾಡಿ ಆಚರಿಸಿಕೊಳ್ತಿದ್ದೆ. ನನ್ನ ಸಂಪಾದನೆಯನ್ನು ಕಳೆದುಕೊಂಡ ಮೇಲೆ ಮಾನವೀಯತೆ ಅಂದ್ರೆ ಏನು ಅಂತ ಗೊತ್ತಾಗಿದ್ದೆ ನನಗೆ ಮುದ್ದೇಬಿಹಾಳದಲ್ಲಿ. ನಮ್ಮ ತಂದೆ ತೀರಿದಾಗ ಸೇರಿದ್ದ ಜನತೆಯನ್ನ ನೋಡಿ ಒಳ್ಳೆಯತನಕ್ಕೆ ಸಾಕಷ್ಟು ಬೆಲೆ ಇದೆ. ನನ್ನ ಸಹೋದರನ ಹಾದಿಯಲ್ಲೇ ಸಾಗಿದರೆ ಒಳ್ಳೆಯ ಬದುಕಿದೆ ಅಂತ ಗೊತ್ತಾಗಿ ಅವನ ಹಾದಿಯಲ್ಲೇ ಸಾಗುತ್ತಿರುವೆ. ಮೊದಲನೇದಾಗಿ ನನಗೆಲ್ಲ ವಿಶ್ ಮಾಡಿದಂತ ಎಲ್ಲ ಸ್ನೇಹಿತರಿಗೂ, ಗುರು ಹಿರಿಯರಿಗೂ, ದೊಡ್ಡವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾನು ಹುಟ್ಟಿದಾಗಿಂದ 39ನೇ ವಯಸ್ಸರೆಗೂ ಈ ತರ ಬರ್ತ್ಡೇ ನಾನು ಸೆಲೆಬ್ರೇಷನ್ ಮಾಡಿಲ್ಲ. ದುಡ್ಡಿನ ವಿಷಯದಲ್ಲಿ ಇದಕ್ಕಿಂತ ನಾವು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೆ ಮಿನಿಮಮ್ 2.5 ರಿಂದ 5 ಲಕ್ಷದವರೆಗೂ ನಾನು ಖರ್ಚು ಮಾಡ್ತಾ ಇದ್ವಿ. ಆದ್ರೆ ಸ್ವಲ್ಪ ಎಮೋಷನ್ ಜಾಸ್ತಿ, ಮಾತಾಡಕ್ಕೆ ಕಷ್ಟ ಆಗುತ್ತೆ. ಈ ಮಾನವೀಯತೆ ಅಂದ್ರೇನು, ದುಡ್ಡು ಅಂದ್ರೇನು ಅಂತ ನನಗೆ ಗೊತ್ತಾಗಿದ್ದೆ ಮುದ್ದೇಬಿಹಾಳದಲ್ಲಿ. ಫಸ್ಟ್ ನಾವೊಂದು ಮಷಿನ್, ದುಡ್ಡು ಮಾಡೋ ಮಿಷಿನ್ ಅಂತಾನೆ ತಿಳ್ಕೊಂಡಿದ್ವಿ. ಬೆಂಗಳೂರು ಅಂದ್ರೆ ದುಡ್ಡೇ ಪ್ರಪಂಚ. ದುಡ್ಡು ಇಲ್ಲದೆ ಏನೇನು ಸಾಧ್ಯನೇ ಇಲ್ಲ ನಮಗೆ. ಇವನ್ ನಮ್ಮ ಎಂಪ್ಲಾಯ್ಸ್ಗೂ ಅಷ್ಟೇ. ಅವ್ರು ಸಂಡೇ ದಿನ ಏನಾದ್ರು ಕೆಲಸ ಮಾಡ್ತೀನಿ ಅಂತ ಬಂದ್ರೆ, ಸಂಡೇ ಯಾರು ಕೆಲಸ ಮಾಡಬಾರ್ದು, ಸಂಡೇ ರೆಸ್ಟ್ ಅಲ್ಲೇ ಇರಬೇಕು. ನೀವು ಏನ್ ಮಾಡ್ತೀರಿ, ನೀವು ಎಂಜಾಯ್ ಮಾಡ್ರಿ. ಸಂಡೇ ಒಂದಿನ ಫ್ಯಾಮಿಲಿ ಜೊತೆ ಮನೇಲೇ ಇರಬೇಕು. ಕೆಲಸಕ್ಕೆ ಅಷ್ಟು ಒತ್ತು ಕೊಡಬಾರ್ದು. ದುಡ್ಡು ನಾವು ದುಡಿತೀವಿ ಅಂತ ಹೇಳ್ಕೊಂಡು ಬಂದಿರೋನು. ಸಡನ್ ಕೊರೋನಾ ಟೈಮಲ್ಲಿ ಸಡನ್ ಆಗಿ ಇಲ್ಲಿ ಬಂದ್ಮೇಲೆ ನಾನೊಂಥರ ಸೂಸೈಡ್ ಮಾಡ್ಕೊಂಡು ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ. ತಿಂಗಳಿಗೆ 20 ರಿಂದ 30 ಲಕ್ಷ ನನ್ನ ಕೈಯಲ್ಲಿ ಓಡಾಡ್ತಾ ಇತ್ತು. ನಾನು ಇಲ್ಲಿ ಏನ್ ಮಾಡಬೇಕು, ನನ್ನ ತಕ್ಕ ಯಾವ್ದು ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ. ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟೆ. ಆಮೇಲೆ ನನ್ನ ಕೆಲವೊಂದು ಸ್ನೇಹಿತರೆಲ್ಲ ಮನೇಲಿ ಬಂದು, ನಾವೆಲ್ಲ ಇದೀವಿ ನಿನ್ ಜೊತೆಗೆ, ಆಗ್ತಾನೆ ಕೆಲ್ಸಕೊಂತೀಯ ಅಂತ ಹೇಳಿ ನಮ್ಮ ಬ್ರದರ್ ಅನ್ನೋಕಿನ ಅವನು ಒಂಥರ ಅವನೇ ನಮ್ಮ ಅಣ್ಣ ಇದ್ದಂಗೆ. ನಮ್ಗೆಲ್ಲ ದಾರಿ ತೋರಿಸೋದು, ಹೇಳೋದು, ಈ ತರ ಮಾಡಬೇಡ. ನಾನು ಟಿಲ್ ಡೇಟ್ವರೆಗೂ ನಮ್ಗೆ ದುಡ್ಡೇ ಪ್ರಪಂಚ ಅನ್ಕೊಂಡು ದುಡ್ಡು ಮಾಡ್ಬೇಕು ಅಂತಾನೆ ಹಿಂದೆ ಬಿದ್ದಾಗೆಲ್ಲ ಅವನು ನಮ್ಮ ಮುಂದೆ ಹೋಗ್ಬೇಕಾದ್ರೆ ಹಿಡಿದು ಹೇಳೋದು, ದುಡ್ಡು ನಮಗ್ ಬರ್ದಂಗ್ ಮಾಡಿ, ನಮಗ್ ದುಡ್ಡು ಬರೋ ಜಾಗಗಳಲ್ಲಿದ್ರು ಅಲ್ಲಿ ಹೋಗ್ಬೇಡ, ಇದು ಹಿಂಗೆ ಮಾಡು, ಇದೇ ಕರೆಕ್ಟ್ ಅಂತ ಹೇಳಿದಾನೆ. ಹಂಗಾಗಿ ನನಗೂ ಈ ತರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ರೂಢಿ ಇಲ್ಲ. ಮತ್ತೆ ಸ್ಟೇಜ್ ಕರೇಜು ಯಾವತ್ತೂ ಇಲ್ಲ. ನಾವು ಇಷ್ಟೊಂದು ಮಾತಾಡೋನು ಇಲ್ಲ. ಎಲ್ಲೂ ಏನಿದ್ರು ಸುಮ್ಮನೆ ಕೆಲಸ ಮಾಡೋದು, ದುಡ್ಡಿಗಾಗೆ ಕೆಲಸ ಮಾಡ್ತಿದ್ವಿ. ಇಲ್ಲಿ ಬಂದ್ಮೇಲೆ ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಮಾನವೀಯತೆ ಅಂದ್ರೆ ಏನು, ಸ್ನೇಹಿತರು ಅಂದ್ರೆ ಏನು. ಅವನು ಹೇಳದಂಗೆ ನಮ್ಮ ತಂದೆಯವ್ರು ತೀರ್ಕೊಂಡಾಗ ಅಷ್ಟು ಜನ ನೋಡಿ ನಮ್ದು ದೊಡ್ಡ ಸಮಾಜ ಅಲ್ಲ, ನಾವು ದುಡ್ಡು ಇರೋರಲ್ಲ, ನಾವ್ ಯಾವ್ದು ಗೌಡ್ರು ಅಲ್ಲ, ಕುಲಕರ್ಣಿಯರು ಅಲ್ಲ, ಏನೂ ಅಲ್ಲ. ಇಷ್ಟೊಂದು ಜನನು ನಮ್ಗೆ ಶಾಕ್ ಆಗ್ಬಿಡ್ತು. ಇವನಿಗೆ ಬೈತಾ ಇದ್ದೇನೆ, ಅದೇನು ಪ್ರೆಸ್ ಅಂತೀಯ, ಮೀಡಿಯಾ ಅಂತೀಯ, ಇರೋಕೊಂದ್ ಮನೆ ಇಲ್ಲ ನಮ್ಗೆ, ಈ ತರ ಎಲ್ಲ ಇರ್ಬೇಕಾದ್ರೆ ನೀನ್ ತಗೊಂಡು ಏನ್ ಮಾಡ್ತೀಯ, ಸಮಾಜ ಉದ್ಧಾರ ಮಾಡ್ತೀನಿ, ಅದು ಉದ್ಧಾರ ಮಾಡ್ತೀನಿ, ನಮ್ಗೆ ಇಲ್ಲಿ ಬಂದ್ರೆ ಇರೋಕ್ ಮನೆ ಇಲ್ಲ, ನೀವ್ ಬಿಟ್ಟು ಬೆಂಗ್ಳೂರ್ಗೆ ಬಂದ್ಬಿಡು ಅಂತ ನಾನು ಎಷ್ಟೋ ಸಾರಿ ಹೇಳ್ತಿದ್ದೆ. ಅವಾಗ ಗೊತ್ತಾಗಿದ್ ನಮ್ಮ ತಂದೆಯಿಂದ, ಇವನಲ್ಲಿ ಏನೋ ಇದೆ, ಈ ತರ ಮಾಡಿದ್ರೆ ಬದುಕ್ ಸಾಧ್ಯ. ಇಷ್ಟು ಜನ ನಮ್ ಬರ್ಬೇಕಾದ್ರೆ ಸುಮ್ನೆ ನಾವೇನು ಯಾರಿಗೂ ಏನಾದ್ರು ಮಾಡಿದ್ರೆ ಬರಂಗಿಲ್ಲ, ಒಳ್ಳೆ ಮನಸ್ಥಿತಿ, ಒಳ್ಳೆ ಮಾಡೋ ಕೆಲಸದಿಂದ ಬರುತ್ತೆ ಅಂತ ಅಂದ್ಬಿಟ್ಟು ಅವಾಗಿಂದ ನನ್ನ ಮನಸ್ಸಲ್ಲೂ ಬಂದಿರೋದು ಏನು, ಜನಸೇವೆ ಮಾಡೋಣ, ನಮ್ ಕೈಲಾದಷ್ಟು ನಮ್ಗೆ ಊಟ ಬಟ್ಟೆಗಿದ್ರೆ ಸಾಕು, ಬೇರೆ ಏನು ಬೇಡ ಅಂತ. ಅಷ್ಟೇ. ನನಗೆ ಜಾಸ್ತಿ ಮಾತಾಡೋ ರೂಢಿ ಇಲ್ಲ. ಎಲ್ರಿಗೂ ತುಂಬಾ ಅದರದ ಧನ್ಯವಾದ. ಎಲ್ರಿಗೂ ನ್ಯಾಯವಾದಿ BY ಮೇಟಿ ಅವರು ಮಾತನಾಡಿದರು. ನೋಟ್ರಿಯವರಾದ BA ನಾಡಗೌಡರ್, ನ್ಯಾಯವಾದಿ SS ಅಂಗಡಿ, ನಾಗೇಂದ್ರ ಅವರ ಆತ್ಮೀಯರಾದ ವಿಕ್ರಮ್ ಬಿರಾದಾರ್, ಹೆಸ್ಕಾಂ ನೌಕರ
ರಾಮನಗೌಡ ಶಿಗಳವಾಡಿ, ಶಿಕ್ಷಕ ಪರಶುರಾಮ್ ರತ್ನಾಕರ್, ರಾಜು ವಾಲಿಕಾರ್, ನೂರ್ ಅಹಮದ್ ಹಳ್ಗೇರಿ ಸೇರಿದಂತೆ ಹಲವರು ಭಾಗಿಯಾಗಿ ನಾಗೇಂದ್ರ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇವತ್ತೆಲ್ಲರೂ ಅವರ ಗೆಳೆಯರು ಹಾಗೂ ಎಲ್ಲ ಹಿರಿಯರು ಮತ್ತು ಅವ್ರ ಗೆಳೆಯರು ಅವರೊಂದು ವಿಶೇಷತೆ ಏನಂತಂದರೆ, ತಮ್ಮ ವೃತ್ತಿ ಜೀವನದಲ್ಲಿ ಪರೋಪಕಾರ ಬುದ್ಧಿ ಉಳ್ಳಂಥ ವ್ಯಕ್ತಿ, ಅಷ್ಟೇ ಹಸನ್ಮುಖಿ ಮತ್ತು ತಮ್ಮ ಚಾತುರ್ಯದಿಂದ ವಾಕ್ಚಾತುರ್ಯ ಹಾಗೂ ಲೇಖನ ಇವು ಎರಡರಲ್ಲಿ ಪರಿಣಿತಿ ಹೊಂದಿ ತಮ್ಮ ಮುಂದಿನ ಉನ್ನತಿಗಾಗಿ ಅಥವಾ ಸಮಾಜದ ಕಳಕಳಿಗಾಗಿ ಯಾವುದೇ ವಿಷಯವನ್ನು ಅವ್ರ ಮುಂದೆ ಬಂದಂಥ ಕಷ್ಟ ಕಾರ್ಪಣ್ಯಗಳಿಗೆ ಸರಿಯಾಗಿ ಸ್ಪಂದಿಸ್ತಾರನ್ನುವಂಥ ಮನವರಿಕೆ ನನಗೆ ಭರವಸೆ ಅದ. ಆ ನಿಮಿತ್ತ ಅವರಿಗೆ ಮುಂದೆ ಉತ್ತರೋತ್ತರವಾಗಿ ಈ ಜನ್ಮದಿನಾಚರಣೆ ಪೂರ್ವವಾಗಿ ಅವರು ಮುಂದೆ ಉತ್ತರೋತ್ತರವಾಗಿ ಬೆಳೀಲಿ, ಅವ್ರಿಗೆಲ್ಲವೂ ಅವ್ರ ತನ್ನಿಂದ ತಾನೇ ಒಲಿದು ಬರಲಿ, ಅವರ ಹಾರೈಕೆಗಳು ಅವರ ಕೆಲಸ ಕಾರ್ಪಣ್ಯಗಳಿಗೆ ಇನ್ನಿಷ್ಟು ಗೌರವ ಸಂಧಿಸಲಿ ಅಂತೇಳಿ ನನ್ನ ಮಾತು. ಹತ್ತಾಗ್ರಿ ಬರ್ರಪ್ಪ ಮುಂದ್ರಿ. ಏನಂದ್ರೆ ದೀಪಾವಳಿ ಮೊದಲ ಆಡುತ್ತಾರೆ, ದೀಪಾವಳಿ ಬರಬೇಕಾರೆ ಅಂದ್ರೆ ಇವ್ರ ಜೀವನದಲ್ಲಿ ಸಮಾಜದಲ್ಲಿ ವಿಶ್ವಾಸ. ಹಾಗಾಗಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.